ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ಅಥವಾ ವಿಷಯವನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಈ ಬರ್ಕೊಳ್ಳೋದಾದರೆ ಸೆಷನ್ ಹೆಡ್ಡಿಂಗ್ ಏನು ಬರ್ಕೊಳ್ಳಿ ಅಂದರೆ ಚಾಲೆಂಜಸ್ ಇನ್ ದ ಮಿನಿಸ್ಟ್ರಿ. ದೇವರ ಸೇವೆಯಲ್ಲಿರುವಾಗ ಯಾವುದೆಲ್ಲ ಕ್ಷೇತ್ರಗಳಲ್ಲಿ ನಮಗೆ ಒಂದು ಸವಾಲುಗಳು ಅಥವಾ ಚಾಲೆಂಜಸ್ ನಮಗೆ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ವಿ ಮಸ್ಟ್ ನೋ what are the areas we are challenged in the ministry of the Lord. ಪ್ರಭು ಯೇಸುವಿನ ಈ ಒಂದು ಸೇವಾ ಕಾರ್ಯದಲ್ಲಿ, ಸುವಾರ್ಥ ಸೇವೆಯಲ್ಲಿ ಇರುವ ಪ್ರತಿಯೊಬ್ಬರಿಗೂ ಇದು ಉಪಯೋಗ ಆಗುತ್ತೆ. ಆನ್ಲೈನ್ನಲ್ಲಿ ಕೇಳಿಸ್ಕೊಳ್ತಾ ಇರುವವರು ಮತ್ತು ಇಲ್ಲಿರುವ ನಮಗೂ ಕೂಡ. ಮೇನ್ಲಿ ಈಗ ನಾವು ನಮಗಾಗಿ ವೈಯಕ್ತಿಕವಾಗಿ ನಮ್ಮ ಮಿನಿಸ್ಟ್ರಿಗಾಗಿ ನಾವು ತೆಗೆದುಕೊಳ್ಳೋಣ. ಅವರವರು ಯಾರೆಲ್ಲ ಇದ್ದಾರೋ ಅವರವರ ಮಿನಿಸ್ಟ್ರಿ ಪ್ರೇಯರ್ ಗ್ರೂಪ್ ಸಭೆಯಲ್ಲಿಗಾಗಿ ಅವರವರು ಆನ್ಲೈನ್ನಲ್ಲಿ ಯಾರೆಲ್ಲ ಕನೆಕ್ಟ್ ಆಗಿದ್ದಾರೋ ಅವರು ತೆಗೆದುಕೊಳ್ತಾರೆ. ಸೊ ಇದೊಂದು ಕುಟುಂಬ ಅಂತ ನಾವು ಹೇಳ್ತಾನೆ ಬರ್ತೀವಿ. ಬಟ್ ಸ್ಪಿರಿಚುವಲ್ ಫ್ಯಾಮಿಲಿ ಒಂದು ಆತ್ಮಿಕವಾದ ಕುಟುಂಬ. ಯಾವ ರೀತಿಯಲ್ಲಿ ನಮ್ಮ ಈ ಲೋಕದ ಒಂದು ಬಯೋಲಾಜಿಕಲ್ ಫ್ಯಾಮಿಲಿ ಅಥವಾ ಶಾರೀರಿಕವಾದ ಕುಟುಂಬದಲ್ಲಿ ಚಾಲೆಂಜಸ್ ಇರುತ್ತೋ ಅದೇ ರೀತಿ ಅಥವಾ ಅದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ಆತ್ಮಿಕ ಕುಟುಂಬದಲ್ಲಿ, ಸ್ಪಿರಿಚುವಲ್ ಫ್ಯಾಮಿಲಿಯಲ್ಲೂ ಕೂಡ ಸ್ಪಿರಿಚುವಲ್ ಚಾಲೆಂಜಸ್ ಇದ್ದೇ ಇರುತ್ತೆ. ಆದ್ರಿಂದ ಇದು ಇಲ್ಲದ ಒಂದು ಸ್ಥಳ ಎಲ್ಲೂ ಇಲ್ಲ. ಆದರೆ ಬರುವಂತ ಎಲ್ಲ ಚಾಲೆಂಜಸ್ಗಳನ್ನ, ಸವಾಲುಗಳನ್ನ ನಾವು ಎದುರಿಸ್ಬೇಕಷ್ಟೇನೆ. ಎದುರಿಸ್ಬೇಕು ಮತ್ತು ನಾವು ಜಯಿಸ್ಬೇಕು. ವಿ ಹ್ಯಾವ್ ಟು ಓವರ್ಕಮ್ ಆಲ್ ದ ಚಾಲೆಂಜಸ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದವರಾಗಿ ನಾವು ಎಲ್ಲ ಚಾಲೆಂಜಸ್ಗಳನ್ನ ಜಯಿಸಬೇಕು. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವುದೆಲ್ಲ ಏರಿಯಾದಲ್ಲಿ ನಮಗೆ ಚಾಲೆಂಜಸ್ ಇವತ್ತು ಇದೆ ಅನ್ನೋದನ್ನ ಹೇಳ್ತೀನಿ. ನೀವು ಅದನ್ನ ಬರ್ಕೊಳ್ಳಿ. ಯಾಕೆ ಅಂದರೆ ಈಗ ಪೂರ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಶಾರ್ಟ್ ಟೈಮಿಂಗ್ಸ್ ಅಲ್ಲಿ ಇದೆಲ್ಲವನ್ನ ಡೀಟೇಲ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಆ ಏರಿಯಾದಲ್ಲಿ ಹೆಚ್ಚು ಫೋಕಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ನೀವು ಮನಸ್ಸು ಮಾಡೋದಾದ್ರೆ ನೀವು ಮನೆಗೆ ಹೋದ ನಂತರ ಈ ಪಾಯಿಂಟ್ಸ್ಗಳು ನೀವು ಇಟ್ಕೊಂಡು ಆ ಏರಿಯಾದಲ್ಲಿ ನೀವು ಹೆಚ್ಚು ಫೋಕಸ್ ಕೊಟ್ಟು ವರ್ಕೌಟ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ಅದರಿಂದ ಫಸ್ಟ್ ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಆಮೇಲೆ ಇರುವ ಸಮಯದಲ್ಲಿ ಎಷ್ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುತ್ತೋ ಅದನ್ನು ಮಾತ್ರ ಮಾಡೋಣ. ಒಂದು, ಚಾಲೆಂಜಸ್ ಇನ್ ದ ಮಿನಿಸ್ಟ್ರಿ ಇನ್ ದ ಏರಿಯಾ ಆಫ್ ಸೆಲ್ಫ್. ಫಸ್ಟ್ ಪಾಯಿಂಟ್, ಇನ್ ದ ಏರಿಯಾ ಆಫ್ ಸೆಲ್ಫ್. ಅಂದರೆ ಸೆಲ್ಫ್ ಅಂತ ಹೇಳುವಾಗ ಯಾವ ಕ್ಷೇತ್ರದಲ್ಲಿ ಸವಾಲಿದೆ ಅಂದರೆ ನನ್ನ ಅಥವಾ ನಾನು ಅಂತಕ್ಕಂಥ ಆ ಸ್ವಾರ್ಥದ ವಿಷಯದಲ್ಲಿ. ಇಲ್ಲಿ ಸ್ವಾರ್ಥ ಅನ್ನೋದೊಂದು ನೆಗೆಟಿವ್ ಇದರಲ್ಲಿ ಹೇಳ್ತಾ ಇಲ್ಲ ನಾನು. ಸೆಲ್ಫ್ ಅಂದರೆ ನಾನು ಅಂತಕ್ಕಂಥ ವಿಷಯದಲ್ಲಿ ಒಂದು ಚಾಲೆಂಜ್ ಇದೆಯಾ? ಅಲ್ಲೇ ನಮಗೆ ಎಲ್ಲರಿಗೂ ಕೂಡ ಬಿಗ್ಗೆಸ್ಟ್ ಚಾಲೆಂಜ್ ಇರೋದು ಆ ಸೆಲ್ಫ್ ಅನ್ನೋ ವಿಷಯದಲ್ಲಿನೇ. ಸೆಕೆಂಡ್ ಪಾಯಿಂಟ್, ಇನ್ ದ ಏರಿಯಾ ಆಫ್ ಫ್ಯಾಮಿಲಿ. ನಾವೀಗ ಮಿನಿಸ್ಟ್ರಿಯಲ್ಲಿ ಇದ್ದೀವಿ, ಒಂದು ದೇವರ ಸೇವೆಯಲ್ಲಿ ಇದ್ದೀವಿ. ದೇವರ ಸೇವೆಯಲ್ಲಿ ಇರ್ತಕ್ಕಂಥ ನಮಗೆ ಕುಟುಂಬದಲ್ಲಿ, ನಮ್ಮ ಬಯೋಲಜಿಕಲ್ ಫ್ಯಾಮಿಲಿ, ನಾವಿರ್ತಕ್ಕಂಥ ಕುಟುಂಬದಲ್ಲಿ ನಮಗೇನಾದರೂ ಸವಾಲುಗಳಿದೆಯಾ? ಬೇಕಾದಷ್ಟು ಸವಾಲುಗಳು ಇದೆ, ಬರುತ್ತೆ. ಇನ್ ದ ಏರಿಯಾ ಆಫ್ ಫ್ಯಾಮಿಲಿ. Third point, in the area of church or prayer group. ನಾವಿರ್ತಕ್ಕಂತಹ ಒಂದು ಈ ಸೇವಾ ಕಾರ್ಯದಲ್ಲಿ ನಮಗೆ ನಮ್ಮ ಸಭೆಯಲ್ಲಿ ಅಥವಾ ನಮ್ಮ ಪ್ರೇಯರ್ ಗ್ರೂಪ್ನಲ್ಲಿ ಸವಾಲುಗಳಿದೆಯಾ? ಆವಾಗ ತಾನೇ ಡಿಸ್ಕಷನ್ ಮಾಡಿದ್ವಿ. ಏನಾದ್ರು ತುಂಬಾ ಇತ್ತು, ಇನ್ನೂ ಇದೆ, ಇಲ್ಲದೆ ಇದ್ರೆ ಇನ್ನೂ ಬರುತ್ತೆ. ಎನಿವೆ ಇದೆ. ಇನ್ ದ ಏರಿಯಾ ಆಫ್ ಚರ್ಚ್ ಆರ್ ದ ಪ್ರೇಯರ್ ಗ್ರೂಪ್, ಪ್ರಾರ್ಥನಾ ತಂಡ ಅಥವಾ ಪ್ರಾರ್ಥನಾ ಸಭೆಯಲ್ಲಿ ನಮಗೆ ಸವಾಲುಗಳಿದೆ. ನಮಗೆ ಗೊತ್ತಿರ್ಬೇಕು ಯಾವುದೆಲ್ಲ ಏರಿಯಾದಲ್ಲಿ ನಮಗೆ ಸವಾಲುಗಳಿದೆ ಅನ್ನೋದು. ನಮಗೆ ಒಂದು ಕ್ಲಾರಿಟಿ ಇದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಓವರ್ಕಮ್, ಡೀಲ್ ದ ಚಾಲೆಂಜಸ್. ಸವಾಲುಗಳನ್ನ ಡೀಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫೋರ್ತ್, ಮಿನಿಸ್ಟ್ರಿಯಲ್ಲಿ ಇರುವವರು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಯಾರೂ ಇಲ್ಲ. ಕೆಲಸ ಕಾರ್ಯ ಮಾಡಿಕೊಂಡು ದೇವರ ಸೇವೆ ಮಾಡಿಕೊಂಡು ಬದುಕ್ತಾ ಇರುವವರೇ ಅನೇಕರು ಇದ್ದೀರಿ. ಸೊ surely we will have challenge
in the area of workplace. Fourth point, in the area of workplace. ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಮಗೆ ಇರುವ ಸವಾಲುಗಳು ಇರುತ್ತಾ? ಖಂಡಿತವಾಗ್ಲೂ ಇರುತ್ತೆ. ನೀವು ಒಂದು ಬಾರ್ನ್ ಅಗೇನ್ ಆಗಿ ನೂತನ ಜನ್ಮವನ್ನು ಪಡ್ಕೊಂಡು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟು ಒಂದು ವಿಶ್ವಾಸದ ಜೀವನ ಪ್ರಾರಂಭ ಮಾಡುವಾಗ ಒಂದು ಸೆಪರೇಷನ್ ನೀವು ಮಾಡ್ಕೊಳ್ತೀರಿ ಲೋಕದಿಂದ, ಲೌಕಿಕವಾಗೋದುಗಳಿಂದ. ಅದು ನಿಮ್ಮ ವರ್ಕ್ ಪ್ಲೇಸಲ್ಲಿ ತುಂಬ ಕಷ್ಟಕರವಾದ ಒಂದು ಜಾಬ್ ಆಗಿರುತ್ತೆ ನಿಮಗೆ. ಸೇ ಬಿಗ್ ಚಾಲೆಂಜ್. ಇನ್ ದ ಏರಿಯಾ ಆಫ್ ರಿಲೇಶನ್ಶಿಪ್ಸ್, ಸಂಬಂಧಗಳ ಮಧ್ಯದಲ್ಲಿ ಏನಾದರೂ ಚಾಲೆಂಜಸ್ ಬರುತ್ತಾ? ಸಂಬಂಧ ಅಂತ ಹೇಳುವಾಗ ಗಂಡ ಹೆಂಡತಿ ಇರ್ಬೋದು, ತಂದೆ ತಾಯಿ ಮಕ್ಕಳು ಇರ್ಬೋದು, ಒಡ ಹುಟ್ಟಿದವರು, ಬಂಧು ಬಳಗದವರು, ಫ್ರೆಂಡ್ಶಿಪ್, ಈ ಥರ ರಿಲೇಶನ್ಶಿಪ್ಸ್ ಅಲ್ಲಿ ಏನಾದರೂ ನಮಗೆ ಚಾಲೆಂಜಸ್ ಬರುತ್ತಾ? ಬರುತ್ತೆ. ಸೊ ಚಾಲೆಂಜಸ್ ಇನ್ ದ ಏರಿಯಾ ಆಫ್ ರಿಲೇಶನ್ಶಿಪ್ಸ್. ನೆಕ್ಸ್ಟ್, ಚಾಲೆಂಜಸ್ ಇನ್ ದ ಏರಿಯಾ ಆಫ್ ಮನಿ. ಹಣಕಾಸಿನ ವಿಷಯದಲ್ಲಿ ಏನಾದರೂ ಸವಾಲು ಬರುತ್ತಾ? ಮಿನಿಸ್ಟ್ರಿ ಅಂತ ಬರುವಾಗ, ದೇವರ ಸೇವೆ ಅಂತ ಬರುವಾಗ ಬರುತ್ತಾ? ನಮಗೆ ಯಾರು ದುಡ್ಡು ಕೊಡ್ತಾರೆ, ನಮ್ಗೆ ಯಾರು ಊಟ ಕೊಡ್ತಾರೆ, ನಮ್ಮ ಫ್ಯೂಚರ್ ಏನು, ನಮ್ಮ ಮಕ್ಕಳ ಫ್ಯೂಚರ್ ಏನು, ಪ್ರತಿಯೊಂದಕ್ಕೂ ಹಣ ಮುಖ್ಯ. ಎಲ್ಲದಕ್ಕೂ ದುಡ್ಡು ಬೇಕಲ್ವಾ? ದುಡ್ಡು ಬೇಕೋ ಬೇಡವಾ? ಬೇಕು. ಅದರಿಂದ ಆ ಏರಿಯಾದಲ್ಲಿ ಒಂದು ಬಿಗ್ ಚಾಲೆಂಜ್ ಎಲ್ಲರಿಗೂ ಕೂಡ ಬರುತ್ತೆ. ಸೇವೆಯಲ್ಲಿ ಇರುವಾಗ, ಈ ಒಂದು ಸ್ವಾರ್ಥ ಸೇವೆಯಲ್ಲಿ ಇರುವಾಗ ಖಂಡಿತವಾಗಲೂ ಆ ಕ್ಷೇತ್ರದಲ್ಲಿ ನಮಗೆ ಚಾಲೆಂಜಸ್ ಬರುತ್ತೆ. ನೆಕ್ಸ್ಟ್, ಸೆವೆಂತ್, ಇನ್ ದ ಏರಿಯಾ ಆಫ್ ಸೆಕ್ಸ್, ಸೆಕ್ಸುವಾಲಿಟಿ ಅಥವಾ ಸೆಕ್ಸ್, ಆಪೋಸಿಟ್ ಸೆಕ್ಸ್, ಲೈಂಗಿಕತೆಯ ವಿಷಯದಲ್ಲಿ, ಸೆಕ್ಸುವಾಲಿಟಿ ವಿಷಯದಲ್ಲಿ, ಆಪೋಸಿಟ್ ಸೆಕ್ಸ್, ಈ ವಿಷಯದಲ್ಲಿ ನಮಗೆ ಚಾಲೆಂಜಸ್ ಬರುತ್ತಾ? ಜಾಸ್ತಿನೇ ಬರುತ್ತೆ. ಬೇರೆ ಎಲ್ಲ ಏರಿಯಾದಲ್ಲೂ ಬರುವಂಥ ಚಾಲೆಂಜಸ್ಗಳು ಒಂದು ರೀತಿ ಎಕ್ಸ್ಪೋಸ್ ಆಗಿದ್ರೂ ಕೂಡ ಇದು ಮಾತ್ರ ಹೈಡ್ ಆಗೇನೆ ಇರುತ್ತೆ. ಬೇರೆ ಎಲ್ಲ ಏರಿಯಾಗಳಲ್ಲಿ ಬರುವ ಸವಾಲುಗಳು ನಾವು ಎಕ್ಸ್ಪೋಸ್ ಮಾಡ್ತೀವಿ, ಕೆಲವೊಮ್ಮೆ ಹೇಳ್ತೀವಿ, ಆದರೆ ಇನ್ ದ ಏರಿಯಾ ಆಫ್ ಸೆಕ್ಸ್ ಇದು ಎಕ್ಸ್ಪೋಸ್ ಮಾಡೋದಿಲ್ಲ. ಹಾಗೇನೆ ಅದು ಹೈಡ್ ಆಗಿ ಅಲ್ಲೇ ಇರುತ್ತೆ, ಸಪ್ರೆಸ್ ಆಗಿ ಅಲ್ಲೇ ಇರುತ್ತೆ. ಬಟ್ ಶ್ಯೂರ್ಲಿ ಆಲ್ ಆಫ್ ಅಸ್ ಹ್ಯೂಮನ್ ಬೀಯಿಂಗ್, ವಿ ವಿಲ್ ಹ್ಯಾವ್ ಬಿಗ್ ಚಾಲೆಂಜ್ ಇನ್ ದ ಏರಿಯಾ ಆಫ್ ಸೆಕ್ಸ್ ಆಲ್ಸೋ, ಸೆಕ್ಸುವಾಲಿಟಿ ಆರ್ ಆಪೋಸಿಟ್ ಸೆಕ್ಸ್. ಮಿನಿಸ್ಟ್ರಿಲಿರುವವರಿಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಬಟ್ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಸೇವೆಯಲ್ಲೂ ಕೂಡ ಆ ಏರಿಯಾದಲ್ಲಿ ನಮಗೆ ಚಾಲೆಂಜಸ್ಗಳು ತುಂಬಾನೇ ಇರುತ್ತೆ. ನೆಕ್ಸ್ಟ್, ಇನ್ ದ ಏರಿಯಾ ಆಫ್ ಸಬ್ಮಿಷನ್. ಸಬ್ಮಿಷನ್ ಅಂದ್ರೆ ಸಬ್ಮಿಷನ್ ಅಂದ್ರೆ ಏನು? ಒಪ್ಪಿಸಿಕೊಡೋದು, ಸಬ್ಮಿಟ್ ಮಾಡೋದು. ಈ ಒಂದು ವಿಷಯದಲ್ಲಿ ಕೂಡ ತುಂಬಾ ಚಾಲೆಂಜಸ್ ಇದೆ. ನಾವು ಅವರಿಗೆ ಯಾಕೆ ಸಬ್ಮಿಟ್ ಆಗಬೇಕು? ನಮಗೆ ಗೊತ್ತಿಲ್ವಾ? ನಮ್ಮಲ್ಲಿ ಪರಿಶುದ್ಧಾತ್ಮರು ಇಲ್ವಾ? ನಾವು ಸೀನಿಯರ್ ಅಲ್ವಾ? ಜೂನಿಯರ್ ಆದವ್ರು ಹೇಳೋದು ನಾವು ಯಾಕೆ ಕೇಳಬೇಕು? ನಮಗೆ ತುಂಬ ವರ್ಷದ ಅನುಭವಗಳಿಲ್ವಾ? ನಮಗೆ ಗಿಫ್ಟ್ ಇಲ್ವಾ? ನಮ್ಮ ಜೊತೆಗೆ ದೇವರು ಮಾತಾಡ್ತಾ ಇಲ್ವಾ? ನಾವು ಯಾಕೆ ಸಬ್ಮಿಟ್ ಆಗಬೇಕು? ಸೊ ಆ ರೀತಿ ಇನ್ ದ ಏರಿಯಾ ಆಫ್ ಸಬ್ಮಿಷನ್ ನಮಗೆ ಚಾಲೆಂಜಸ್ ಬರುತ್ತೆ. ನೆಕ್ಸ್ಟ್, ಇನ್ ದ ಏರಿಯಾ ಆಫ್ ಸೋಷಿಯಲ್ ಲೈಫ್ ಆರ್ ಸೊಸೈಟಿ, ಸಾಮಾಜಿಕ ಜೀವನ ಅಥವಾ ಸಮಾಜದಲ್ಲಿ. ನಮ್ಮ ಸಮಾಜ ಒಂದು ಮಲ್ಟಿ ಕಲ್ಚರ್ ಸಮಾಜ ಅಲ್ವಾ? ಎಲ್ಲ ಥರದ ಕಲ್ಚರು ಇದೆ ಇಲ್ಲಿ. ಕೇವಲ ಕ್ರೈಸ್ತರು ಮಾತ್ರ ಅಲ್ಲ, ಅಥವಾ ಕೇವಲ ಯಾವುದೋ ಒಂದು ಪರ್ಟಿಕ್ಯುಲರ್ ಡಿನಾಮಿನೇಷನ್ ಮಾತ್ರ ಅಲ್ಲ, ಪರ್ಟಿಕ್ಯುಲರ್ ರಿಲಿಜಿಯನ್ ಮಾತ್ರ ಅಲ್ಲ. ಇಲ್ಲಿರೋದು ಮಲ್ಟಿ ಕಲ್ಚರ್, ಮಲ್ಟಿ ರಿಲಿಜಿಯನ್. ಸೊ ಡಿನಾಮಿನೇಷನ್ ಒಂದೇ ಅಲ್ಲ, ಮಲ್ಟಿ ಡಿನಾಮಿನೇಷನ್ಸ್, ಲ್ಯಾಂಗ್ವೇಜಸ್, ಮಲ್ಟಿ ಲ್ಯಾಂಗ್ವೇಜಸ್. ಸೊ ಈ ರೀತಿ ಒಂದು ಸಮಾಜದಲ್ಲಿ ನಾವಿದ್ದೀವಿ. ಹಾಗಾದ್ರೆ ತುಂಬ ಸವಾಲು ಸಮಾಜದಲ್ಲಿ ನಮ್ಗೆ ಬಂದೇ ಬರುತ್ತೆ. ವಿಶೇಷವಾಗಿ ಹೊಸದಾಗಿ ಹುಟ್ಟಿ ಒಂದು ಹೊಸ ಆತ್ಮಿಕ ಜೀವನವನ್ನು ಆರಿಸ್ಕೊಂಡು ಆ ದಾರಿಯಲ್ಲಿ ಹೋಗ್ತಾ ಇರುವಾಗ
ಸಾಮಾಜಿಕ ಜೀವಿತದಲ್ಲಿ, ಸೋಷಿಯಲ್ ಲೈಫಲ್ಲಿ, ನಮ್ಮ ಈ ಇಹಲೋಕದ ಈ ಸಮಾಜದಲ್ಲಿರ್ತಕ್ಕಂಥ ಜೀವಿತದಲ್ಲಿ ತುಂಬಾ ಸವಾಲುಗಳು ಬರುತ್ತೆ. ಅದೇ ರೀತಿಯಲ್ಲಿ ಇದೊಂದು ತುಂಬಾ ಮುಖ್ಯವಾದದ್ದು. ಇನ್ ದ ಏರಿಯಾ ಆಫ್ ಕನ್ವಿಕ್ಷನ್ಸ್ ಆರ್ ಆಫ್ ಫೇತ್. ಕೆಲವೊಂದು ವಿಶ್ವಾಸದ ವಿಷಯದಲ್ಲಿ ಮತ್ತು ಕೆಲವೊಂದು ಕನ್ವಿಕ್ಷನ್ಸ್ ಅಂದ್ರೆ ನಮ್ಮ ಒಂದು ಅರಿವು, ಗ್ರಹಿಕೆ, ನಮ್ಮ ಒಂದು ಗ್ರಹಿಕೆಯ ವಿಷಯದಲ್ಲಿ ಮತ್ತು ವಿಶ್ವಾಸದ ವಿಷಯದಲ್ಲಿ, ಅಥವಾ ವಿಶ್ವಾಸಕ್ಕೆ ಸಂಬಂಧಪಟ್ಟ ನಮ್ಮ ಕನ್ವಿಕ್ಷನ್ಸ್ ರಿಲೇಟೆಡ್ ಟು our faith means true Bible faith, Christian faith. ಆ ವಿಷಯದಲ್ಲಿ ನಮಗೆ ಚಾಲೆಂಜಸ್ ಇದೆಯಾ? ಅಲ್ಲೇ ಇರೋದಲ್ವಾ, ಅಲ್ಲೇ ದೊಡ್ಡ ಮೇಜರ್ ಪ್ರಾಬ್ಲಮ್ ಇರೋದು ಅಲ್ಲೇನೆ. ಮಿಕ್ಕಿದ್ದೆಲ್ಲ ಹೇಗೋ ಡೀಲ್ ಮಾಡ್ಕೊಂಡು ಬರ್ಬೋದು, ಬಟ್ ಇದೊಂದು ಡೀಲ್ ಮಾಡೋದು ತುಂಬಾ ಕಷ್ಟಕರವಾದ ವಿಷಯ ಆಗುತ್ತೆ. ಬಟ್ ಎಲ್ಲದೂ ಕೂಡ ಡೀಲ್ ಮಾಡ್ತಾನೆ ಇರಬೇಕು. ಇದು ಒನ್ ಟೈಮ್ ಡೀಲ್ ಮಾಡಿ ಮುಗಿಸುವಂಥದ್ದು ಯಾವುದೂ ಇಲ್ಲ. ಈ ಸವಾಲುಗಳು ನಿರಂತರ ಬರ್ತಾ ಇರುತ್ತೆ. ಇದನ್ನು ನಾವು ಎದುರಿಸ್ತಾ ಜಯಿಸ್ತಾ ಹೋಗ್ತಾನೇ ಇರ್ಬೇಕಾಗತ್ತೆ. ಒಂದು ದಿವಸಕ್ಕೆ ಮುಗಿದು ಕ್ಲೋಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದೀಸ್ ಆರ್ ದ ಚಾಲೆಂಜಸ್ ವಿಲ್ ಬಿ ದೇರ್ ಟಿಲ್ ದ ಎಂಡ್. ಕೊನೆಯ ತನಕ ಇರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ ದ ಏರಿಯಾ ಆಫ್ ಪ್ರೇಯರ್. ದೇವರ ಸೇವೆಯಲ್ಲಿರುವಾಗ, ಒಂದು ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇರುವಾಗ, ನಿಮಗೊಂದು ಪರಿಶುದ್ಧಾತ್ಮನ ಅನುಭವ ಆಗಿ ಒಂದು ನೂತನ ಜನ್ಮಕ್ಕೆ ನೀವು ಬರ್ತೀರಿ. ಒಂದು ನೂತನ ಜನ್ಮವನ್ನು ಪಡ್ಕೊಂಡಾಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರೇಯರ್ ವಿಲ್ ಚೇಂಜ್. ನಿಮಗೆ ಯಾಂತ್ರಿಕವಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಾರ್ಥನಾ ವಿಷಯ ಚೇಂಜ್ ಆಗುತ್ತೆ, ರೀತಿ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ಆ ಏರಿಯಾದಲ್ಲಿ ಚಾಲೆಂಜಸ್ ಬರುತ್ತಾ? ಬಂದೇ ಬರುತ್ತೆ. ಮೊದಲು ನೀವು ಈ ತರ ಮಾಡ್ತಾ ಇದ್ದೀರಿ ಪ್ರಾರ್ಥನೆ, ಈಗ ಯಾಕೆ ಆ ತರ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಗಳು ಬರುತ್ತೆ. ನಾವೆಲ್ಲರೂ ಈ ತರ ಪ್ರಾರ್ಥನೆ ಮಾಡ್ತೀವಿ, ನಿಂದೊಬ್ಬಳದೇ ಏನ್ ಈ ತರ, ನಿಂದೊಬ್ಬಂದೇ ಈ ತರ ಪ್ರೇಯರು. ಪ್ರಾರ್ಥನೆ ವಿಷಯದಲ್ಲೂ ಕೂಡ ಸವಾಲುಗಳು ಬರ್ತಾನೆ ಇರುತ್ತೆ. ನೆಕ್ಸ್ಟ್, ಇನ್ ದ ಏರಿಯಾ ಆಫ್ ಸಫರಿಂಗ್. ಇನ್ ದ ಏರಿಯಾ ಆಫ್ ಸಫರಿಂಗ್, ಕಷ್ಟ ಸಂಕಟಗಳು ಬರುತ್ತೆ ಜೀವನದಲ್ಲಿ, ಬರುತ್ತೆ. ದೋಸ್ ಹೂ ಆರ್ ಇನ್ ದ ಮಿನಿಸ್ಟ್ರಿ, ಸೇವೆಯಲ್ಲಿರುವಾಗ ಕಷ್ಟ ಸಂಕಟಗಳು ಬರುತ್ತಾ? ಬರುತ್ತೆ ಅಲ್ವಾ? ಸೊ ಆ ವಿಷಯದಲ್ಲಿ ಏನಾದ್ರೂ ನಮಗೆ ಸವಾಲುಗಳು ಇದೆಯಾ? ನಾವಿಷ್ಟು ಪ್ರಾರ್ಥನೆ ಮಾಡ್ತೀವಿ, ಯಾಕಿಷ್ಟು ಕಷ್ಟ? ನಾವೆಲ್ಲ ಒಳ್ಳೇದೇ ಮಾಡ್ತೀವಿ, ಯಾಕಿಷ್ಟು ಕಷ್ಟ? ನಾವ್ ಎಷ್ಟೋ ಜನರ ಕಷ್ಟ ಪರಿಹಾರ ಮಾಡ್ತಾ ಇದ್ದೀವಿ, ಮತ್ತೆ ನಮಗೆ ಯಾಕೆ ಕಷ್ಟ ಹೋಗ್ತಾ ಇಲ್ಲ? ಅದೇ ದೊಡ್ಡ ಸವಾಲ್ ಅಲ್ವಾ? ಎಲ್ರಿಗೂ ಪ್ರೇಯರ್ ಮಾಡ್ತೀವಿ, ಕಾಯಿಲೆ ವಾಸಿ ಆಗ್ತಾ ಇದೆ, ನನ್ನ ಕಾಯಿಲೆ ಮಾತ್ರ ವಾಸಿ ಆಗ್ತಾ ಇಲ್ಲ, ಯಾಕಪ್ಪ? ಸೊ ಈ ರೀತಿ ಇನ್ ದ ಏರಿಯಾ ಆಫ್ ಸಫರಿಂಗ್. ಮತ್ತು ನಾವು ವಾಕ್ಯ ಹೇಳುವಾಗ ಯಾಕೆ ಎಲ್ಲರೂ ನಮಗೆ ತೊಂದರೆ ಕೊಡ್ತಾರೆ, ಎಲ್ಲರೂ ನಮ್ಗೆ ಯಾಕೆ ಟಾರ್ಚರ್ ಕೊಡ್ತಾರೆ? ನಾವೇನು ಕೆಟ್ಟದ್ ಮಾಡ್ತಾ ಇಲ್ವಲ್ಲ. ನಾವು ಕೆಟ್ಟದ್ ಮಾಡ್ತಾ ಇದ್ದಾಗ ಯಾರು ಟಾರ್ಚರ್ ಕೊಡ್ತಾ ಇರಲಿಲ್ಲ. ಬಾರಲ್ಲಿ ಕುತ್ಕೊಂಡು ಕುಡಿತಾ ಇದ್ದಾಗ ಯಾರು ಟಾರ್ಚರ್ ಕೊಡ್ತಾ ಇರಲಿಲ್ಲ, ತೊಂದರೆ ಕೊಡ್ತಾ ಇರಲಿಲ್ಲ, ಏನು ಇನ್ಸಲ್ಟ್ ಮಾಡ್ತಾ ಇರಲಿಲ್ಲ, ಮನೆಯಿಂದ ಓಡಿಸ್ತಾ ಇರಲಿಲ್ಲ. ಆದ್ರೆ ಈಗ ಬೈಬಲ್ ಹಿಡ್ಕೊಂಡಾಗ ಎಲ್ಲರೂ ಇರಿಟೇಟ್ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ, ಮನೆಯಿಂದ ಹೊರಗಾಗ್ತಾರೆ, ಒದಿತಾರೆ, ಬೈತಾರೆ, ಉಗಿತಾರೆ, ಎಲ್ಲರೂ ಎಲ್ಲ ಮಾಡ್ತಾರೆ. ಕೆಲವೊಂದು ನಮಗೆ ಸಿಗ್ಬೇಕಾದ ಅನುಕೂಲತೆಗಳು ಕೂಡ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಟೋಟಲ್ ಒಂಥರ ಸಫರಿಂಗ್, ಮೆಂಟಲಿ, ಫಿಸಿಕಲಿ ಹರಾಸ್ಮೆಂಟ್ ಇದೆಯಾ? ನಿಮ್ಗೇನು ರಾತ್ರಿ ಅನುಭವ ಆಗಿದೆಯಾ? ಅನುಭವ ಆಗುವಂಥದ್ದು ನೀವೇನು ಮಾಡಿಲ್ಲ ಬಿಡಿ. ಸೊ ಮಾಡಿದ್ರೆ ಅನುಭವ ಆಗತ್ತೆ. ಎಸ್, ಈ ಥರ ಹೇಳುವಾಗ ಹರ್ಟ್ ಆಗುತ್ತೇನಲ್ಲ? ಹರ್ಟ್ ಆದ್ರೆ ಆಮೇಲೆ ವಾಸಿ ಮಾಡ್ಕೊಳ್ಳಿ, ದೇವ್ರ ಸನ್ನಿಧಿಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ. ಹರ್ಟ್ ಆಗೋದು ಸೆಲ್ಫಿಗೆ ಅಲ್ವಾ? ಸೊ ನಾವು ಒಂದೇ ಡೀಲ್ ಮಾಡೋಣ ಇನ್ ದ ಏರಿಯಾ ಆಫ್ ಸೆಲ್ಫ್. ಸೆಲ್ಫ್ ಯಾರಿಗೆಲ್ಲ ಇದೆ? ಎಲ್ಲರಿಗೂ ಇದೆ. ಇದು ಹೋದ್ಮೇಲೆ ನನಗೆ ಏನು ಅನಿಸ್ತಾ ಇದೆ ಗೊತ್ತಾ? ಆ ಫಸ್ಟ್ ಪಾಯಿಂಟ್ ಒಂದು ಕ್ಲಿಯರ್ ಆಗ್ಬಿಟ್ರೆ ಮಿಕ್ಕಿದ ಪಾಯಿಂಟ್ ಎಲ್ಲ ಸ್ಮೂತಾಗಿ ಹೋಗುತ್ತೆ. ಅಷ್ಟು ಸ್ಮೂತಾಗಿ ಹೋಗಲ್ಲ, ಆದ್ರೂ ಸ್ಮೂತಾಗಿ ಹೋಗುತ್ತೆ. ಆದ್ರೆ ಈ ಫಸ್ಟ್ ಪಾಯಿಂಟ್ ಒಂದು ಸರಿ ಮಾಡ್ಕೊಳ್ದೆ ಅದನ್ನ ಮುಂದೆ ಬಿಟ್ಟು 2ರಿಂದ 12 ತನಕ ಏನ್ ಪಾಯಿಂಟ್ ಇವತ್ತು ನಾವು ತಗೊಂಡಿದೀವೋ ಇದನ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿ ನೀವು ಜೀವನ ಕಳೆದ್ರೆ ಯಾವುದೂ ಸರಿ ಆಗೋದಿಲ್ಲ. ಲಾಸ್ಟಿಗೆ ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ.
ಸ್ಪಿರಿಚುವಲ್ ಇದ್ದು ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ. ಎಷ್ಟೋ ಜನ ಆ ರೀತಿ ಆಗ್ಬಿಟ್ಟಿದ್ದಾರೆ. ಆಧ್ಯಾತ್ಮಿಕವಾಗಿ ಬಂದು ಡಿಪ್ರೆಷನ್ಗೆ ಹೋದವರು ಎಷ್ಟೋ ಜನ ಇದ್ದಾರೆ. ಅದರಲ್ಲೂ ಈ ಕರಿಸ್ಮ್ಯಾಟಿಕ್ ಗ್ರೂಪ್ಗಳಿಗೆಲ್ಲ ಬಂದು ಪ್ರೇಯರ್ ಮಾಡಿ ಡಿಪ್ರೆಷನ್ಗೆ ಹೋದವರು ಎಷ್ಟೋ ಜನ ಇದ್ದಾರೆ. ಪ್ರಾಬ್ಲಮ್ ಎಲ್ಲಿದೆ ಅಂದರೆ ಸೆಲ್ಫಲ್ಲಿ. ಪ್ರಾಬ್ಲಮ್ ಈಸ್ ಇನ್ ದ ಸೆಲ್ಫ್. ಬಾಕಿ ಎಲ್ಲ ಹೆಚ್ಚು ಕಡಿಮೆ ಡೀಲ್ ಮಾಡ್ಕೊಂಡು ಬರ್ತಾರೆ ಹೊರಗಡೆ ಬಾಹ್ಯವಾಗಿ. ಔಟ್ಸೈಡ್ ದೇ ಆರ್ ಓಕೆ ಇನ್ ಆಲ್ ದೀಸ್ ಏರಿಯಾಸ್. ವರ್ಕ್ ಪ್ಲೇಸ್ ಓಕೆ, ರಿಲೇಶನ್ಶಿಪ್ ಓಕೆ, ಮನಿ, ಸೆಕ್ಸ್, ಸಬ್ಮಿಷನ್, ಸೊಸೈಟಿ, ಪ್ರೇಯರ್ ಓಕೆ, ಎಲ್ಲ ಓಕೆ. ಆದರೆ ಸೆಲ್ಫ್ನ ಸರಿಯಾಗಿ ಡೀಲ್ ಮಾಡಿರೋದಿಲ್ಲ. ನಮ್ಮೆಲ್ಲರದ್ದು ಪ್ರಾಬ್ಲಮ್ ಅಲ್ಲೇ ಇರೋದು. ಅದನ್ನೊಂದು ಸರಿಯಾಗಿ ನಾವು ದೇವರ ವಾಕ್ಯದ ಮುಖಾಂತರ ಪವಿತ್ರಾತ್ಮನ ಶಕ್ತಿಯಿಂದ ಸರಿಯಾಗಿ ಡೀಲ್ ಮಾಡಿದ್ರೆ ನೀವು ಒಳ್ಳೆ ದೇವರ ಸೇವೆ ಮಾಡ್ಬೋದು. ಒಳ್ಳೆ ದೇವರ ಅಲ್ಲ, ದೇವರ ಸೇವೆ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ಮತ್ತು ಅದನ್ನು ತಪ್ಪಾಗಿ ತಗೋಬೇಡಿ. ಒಳ್ಳೆ ದೇವರು ಹಾಗಾದ್ರೆ ಕೆಟ್ಟ ದೇವರು ಅಂತ ಇನ್ನೊಬ್ರು ಇರ್ತಾರ ಅಂತ ಕೇಳಬೇಡಿ. ಒಳ್ಳೆಯ ರೀತಿಯಲ್ಲಿ ದೇವರ ಸೇವೆ ಮಾಡ್ಬೋದು. ಉತ್ತಮವಾದ ರೀತಿಯಲ್ಲಿ ದೇವರ ಸೇವೆ ಮಾಡ್ಬೋದು. ಯು ಕ್ಯಾನ್ ಬಿ ಎ ಬೆಟರ್ ಸರ್ವೆಂಟ್ ಆಫ್ ಗಾಡ್. ಯು ಕ್ಯಾನ್ ಡೂ ಎ ಬೆಟರ್ ಮಿನಿಸ್ಟ್ರಿ. ಒಂದು ಉತ್ತಮವಾದ ಸೇವೆಯನ್ನ ಮಾಡ್ಬೋದು. ಉತ್ತಮ ಸೇವೆ ಅಂದ್ರೆ ಯಾವುದು? ದೇವರು ಬಯಸುವ ರೀತಿಯಲ್ಲಿ ಸೇವೆ ಮಾಡ್ಬೋದು. ಈಗ ನಾವು ಮಾಡ್ತಾ ಇರೋದು ನಮಗಿಷ್ಟವಾದ ರೀತಿನಲ್ಲಿ, ನಾವು ಬಯಸುವ ರೀತಿನಲ್ಲಿ, ಜನಕ್ಕೆ ಇಷ್ಟವಾದ ರೀತಿನಲ್ಲಿ, ಜನಕ್ಕೆ ಅನುಕೂಲವಾದ ರೀತಿನಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪ್ರಯೋಜನ ಇಲ್ಲ. ದೇವರು ನಮ್ಮನ್ನ ಕರೆದಿರೋದು ಅವರ ಸೇವೆ ಮಾಡಲಿಕ್ಕೆ, ಅವರ ಅನುಕೂಲಕ್ಕೆ ತಕ್ಕ ಹಾಗೆ, ಅವರ ಇಷ್ಟಕ್ಕೆ ತಕ್ಕ ಹಾಗೆ, ಅವರ ರೀತಿ ನೀತಿಗಳಿಗೆ ತಕ್ಕ ಹಾಗೆ ನಾವು ಕೆಲಸ ಮಾಡಬೇಕು. ಹೀ ಈಸ್ ದ ಮಾಸ್ಟರ್, ವಿ ಆರ್ ದ ಸರ್ವೆಂಟ್ಸ್. ಸ್ಲೇವ್ ಅಲ್ಲ, ಬಟ್ ಈ ಒಂದು ವಿ ಆರ್ ಸರ್ವೆಂಟ್ಸ್, ವಿ ಶುಡ್ ಬಿ ಲೈಕ್ ಸ್ಲೇವ್. ಆ ಗುಲಾಮ್ರ ತರ ಇದ್ದು ಸೇವೆ ಮಾಡಬೇಕು. ಅಂದ್ರೆ ಗುಲಾಮ್ರ ತರ ಇದ್ದು ಅಂದ್ರೆ ಯಾವುದು ಪ್ರಶ್ನೆ ಕೇಳದೆ, ದೇವರಿಗೆ ಪ್ರಶ್ನೆ ಹಾಕದೆ, ದೇವರ ವಿಷಯದಲ್ಲಿ ಏನು ನಾವು ರೆಬೆಲ್ಲಿಯಸ್ ಆಗದೆ, ನಾವು ದೇವರು ಹೇಳಿದ್ದನ್ನ ಒಂದು ರೀತಿ ದಡ್ಡರ ಹಾಗೆ, ಹುಚ್ಚರ ಹಾಗೆ, ದೇವರು ಹೇಳಿದ್ದಾರೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ದೇವರು ಹೇಳಿದ್ದಾರೆ ಹೋಗಿ ಬಲೆ ಹಾಕು, ಒಂದು ಮೀನ್ ಸಿಗುತ್ತೆ, ಆ ಮೀನ್ ಬಾಯಲ್ಲಿ ದುಡ್ಡಿರುತ್ತೆ, ತಗೊಂಡೋಗಿ ಟ್ಯಾಕ್ಸ್ ಕಟ್ಟು. ಮೀನು ಯಾವಾಗ ದುಡ್ಡು ನುಂಗಿತ್ತು? ಅದು ಹೆಂಗ್ ಸಿಕ್ಬಿಡುತ್ತೆ? ಮೀನ್ ಬಾಯಲ್ಲಿ ದುಡ್ಡು ಹೆಂಗ್ ಸಿಕ್ಬಿಡುತ್ತೆ? ಸಿಗುತ್ತಾ? ಅದಕ್ಕೆ ಕೆಲವೊಂದು ಈ ಅಲ್ಲಿ ಇಲ್ಲಿ ಯೂನಿವರ್ಸಿಟಿಲಿ ಸ್ಟಡಿ ಮಾಡಿದ ಕೆಲವರು ಏನ್ ಹೇಳ್ತಾರೆ ಗೊತ್ತಾ? ಅದು ಮೀನು ಬಾಯಲ್ಲಿ ದುಡ್ಡು ಸಿಕ್ಕಿದ್ದಲ್ಲ, ಮೀನು ಹಿಡಿಲಿಕ್ಕೆ ಯೇಸು ಹೇಳಿದ್ರು, ಮೀನು ಹಿಡಿದು ಮಾರಾಟ ಮಾಡಿದ್ರೆ ಏನ್ ಸಿಗುತ್ತೆ? ದುಡ್ಡು ಸಿಗುತ್ತೆ. ಅದರಿಂದ ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ದು. ಆದ್ರೆ ನಮಗೆ ಅರ್ಥ ಆಗ್ಲಿಕ್ಕೆ ಒಂದು ಅದ್ಭುತ ಯೇಸು ಮಾಡ್ತಾರೆ ಅಂತ ತಿಳಿಸ್ಲಿಕ್ಕೆ ಈ ರೀತಿಯಲ್ಲಿ ಬರ್ಸಿಟ್ಟಿದ್ದು ಅಂತ ಕೆಲವು ಬುದ್ಧಿ ಇರಲೇ ಇರ್ತಕ್ಕಂಥವ್ರು ಹೇಳ್ತಾರೆ. ಅದೇ ಯೂನಿವರ್ಸಿಟಿಗೆ ಹೋಗಿ ಕಲ್ತರೆ ಆಗುವಂತ ಸಮಸ್ಯೆ. ಯಾಕೆ ಅಂದ್ರೆ ಅವ್ರ ಬುದ್ಧಿಯಲ್ಲಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವರ ಲಾಜಿಕ್ ಇಂದ ಔಟ್ ಇದೆ ಇದು, ಅವರ ಬುದ್ಧಿಗೆ ನಿಲ್ಕೋದಿಲ್ಲ ಇದು. ಆದ್ರೆ ಇದು ಬುದ್ಧಿಯಿಂದ ಗ್ರಹಿಸಿಕೊಳ್ಳಿಕ್ಕಾಗುವಂತ ವಿಷಯ ಅಲ್ಲ. ಮೀನಿನ ಬಾಯಲ್ಲಿ ನಾಣ್ಯ ಸಿಕ್ಕೋದು, ಅದು ತಗೊಂಡೋಗಿ ಟ್ಯಾಕ್ಸ್ ಕಟ್ಟೋದು. ಆದ್ರೆ ಯೇಸು ಹೇಳಿದಾರೆ ಅಂದ್ಮೇಲೆ ಅದಾಗುತ್ತೆ. ದಟ್ ಈಸ್ ದ ಪವರ್ ಆಫ್ ಹಿಸ್ ವರ್ಡ್. ಅದು ಅವರ ಮಾತಿನ ಶಕ್ತಿ. ಅವ್ರ ನಾಣ್ಯ ಸಿಗುತ್ತೆ ಅಂದ್ರೆ ನಾಣ್ಯ ಸಿಗುತ್ತೆ, ಮೀನಿನ ಬಾಯಲ್ಲಿ ಮಣ್ಣು ಸಿಗುತ್ತೆ ಅಂದ್ರೆ ಮಣ್ಣು ಸಿಗುತ್ತೆ, ಮೀನಿನ ಬಾಯಲ್ಲಿ ಕಲ್ಲು ಸಿಗುತ್ತೆ ಅಂದ್ರೆ ಕಲ್ಲು ಸಿಗುತ್ತೆ. ಹೇಗ್ ಸಿಗುತ್ತೆ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ ಸಿಗುತ್ತೆ. ನಮಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ? ಎಷ್ಟೋ ಬಾರಿ ನಾವು ಮಾನಸಿಕವಾದ ರೀತಿಯಲ್ಲಿ ಅದನ್ನ ತಗೊಳ್ತೀವಿ. ಸೊ ಅದರಿಂದ ಆಗೋದಿಲ್ಲ. ನಾವು ಫಸ್ಟ್ ಡೀಲ್ ಮಾಡಬೇಕಾಗಿರೋದು ಯಾವುದು? ಸೆಲ್ಫ್ ಅಥವಾ ಈ ನಾನು ಅಂತಕ್ಕಂಥದ್ದನ್ನ ನಾವು ಸರಿಯಾದ ರೀತಿಯಲ್ಲಿ ಡೀಲ್ ಮಾಡೋದಾದ್ರೆ, ಮತ್ತೆ ಹೇಳ್ತೀನಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯು ಕ್ಯಾನ್ ಬಿ ಎ ಬೆಸ್ಟ್ ಸರ್ವೆಂಟ್ ಆಫ್ ಗಾಡ್ ಆರ್ ಎ ಬೆಸ್ಟ್ ಸರ್ವಿಂಗ್ ವೆಸಲ್ ಇನ್ ದ ಹ್ಯಾಂಡ್ ಆಫ್ ಗಾಡ್. ದೇವರ ಕೈಯಲ್ಲಿ ಒಂದು ಉತ್ತಮವಾದ ಯೋಗ್ಯವಾದ ಒಂದು ಪಾತ್ರೆ ನೀನಾಗ್ತೀಯ. ಇಲ್ಲೇ ಇದ್ರೆ ಒಡೆದ ಪಾತ್ರೆಯಾಗಿ ಇರಬೇಕಾಗತ್ತೆ, ಅಥವಾ ಸೋರುವ ಪಾತ್ರೆಯಾಗಿ ಇರಬೇಕಾಗತ್ತೆ, ಅಥವಾ ಏನೋ ಒಂದು ಡಮ್ಮಿ ಪಾತ್ರೆಯಾಗಿ ಇರಬೇಕಾಗತ್ತೆ. ಆ ರೀತಿಯಲ್ಲಿ ಯಾರು ಕೂಡ ಇರೋದು ಬೇಡ. ಒಳ್ಳೆಯ ಪಾತ್ರೆ ಆಗಿರೋಣ, ಉತ್ತಮ ಬಳಕೆಗೆ ಯೋಗ್ಯವಾಗುವ ಒಂದು ಪಾತ್ರೆಯಾಗಿ ನಾವಿರೋಣ. ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಹೇಳಿರುವ ಪ್ರಕಾರ ಏನ್ ಹೇಳಿದ್ದಾರೆ ಗೊತ್ತಲ್ವ ಎಲ್ರಿಗೂ?
2 ತಿಮೋತಿ 2:20, 2 ತಿಮೋತಿ ಚಾಪ್ಟರ್ 2 ವರ್ಸ್ 20 ಆನ್ವರ್ಡ್ಸ್. ಸಂತ ಪೌಲರು ತಿಮೋತಿಗೆ ಬರೆದ 2ನೇ ಪತ್ರಿಕೆ, ಸೆಕೆಂಡ್ ಲೆಟರ್ ಟು ತಿಮೋತಿ ಚಾಪ್ಟರ್ 2 ವರ್ಸ್ 20. ಓಕೆ. Yes. Praise the Lord. Hallelujah. ಉತ್ತಮ ಬಳಕೆಗೆ ಉಪಯೋಗವಾಗುವ ಒಂದು ಪಾತ್ರೆ ನಾನಾಗಬೇಕು ದೇವರೇ ಅಂತ ಆಸೆ ಪಡಿ. ಏನ್ ಆಸೆ ಪಡ್ಬೇಕು? ಉತ್ತಮ ಬಳಕೆ ಅಂದ್ರೆ ಅರ್ಥ ಏನು? ಉತ್ತಮ ಬಳಕೆ ಅಂದ್ರೆ ಏನರ್ಥ? ದೇವರ ಇಚ್ಛೆ ಪ್ರಕಾರ ನಾನು ಉಪಯೋಗ ಆಗಬೇಕು. ಈ ಸೇವೆ, ನಾವು ಮಾಡುವ ಸೇವೆ ಯಾರ ಇಚ್ಛೆ ಪ್ರಕಾರ ಆಗಿರ್ಬೇಕು? ಪೂರ್ತಿಯಾಗಿ ಯೇಸುವಿನ ಇಚ್ಛೆ ನನ್ನ ಮುಖಾಂತರ ನೆರವೇರ್ತಾ ಇರಬೇಕು. ಆಗ ಅದು ಉತ್ತಮ ಬಳಕೆ. ಅದಲ್ಲದೆ ನಾವೇನೋ ಒಂದಿಷ್ಟು ಪ್ರಬೋಧನೆ ಮಾಡಿದ ತಕ್ಷಣ, ಹಾಡು ಹಾಡಿದ ತಕ್ಷಣ, ವರ್ಷಿಪ್ ಲೀಡ್ ಮಾಡಿದ ತಕ್ಷಣ, ದೆವ್ವಗಳನ್ನು ಓಡಿಸಿದ ತಕ್ಷಣ, ಅಥವಾ 10 ಜನರನ್ನ ಸೇರಿಸಿ ಏನೋ ಒಂದು ಪ್ರೇಯರ್ ಕಂಡಕ್ಟ್ ಮಾಡಿದ ತಕ್ಷಣ ಅದು ಉತ್ತಮ ಬಳಕೆ ಆದ್ವಿ ಅಂತ ನಾವು ತಿಳ್ಕೊಂಡ್ರೆ ವಿ ವಿಲ್ ಬಿ ಡಿಸೀವ್ಡ್. ನಾವು ವಂಚಿತರಾಗ್ತೀವಿ. ಅದಲ್ಲ, ದೇವರು ನನ್ನಿಂದ ಬಯಸುವಂತ ಕಾರ್ಯಗಳು ಅಥವಾ ದೇವರು ಬಯಸುವಂತ ಕಾರ್ಯಗಳು ನನ್ನ ಮುಖಾಂತರ ಅದನ್ನ ನೆರವೇರಿಸಲಿಕ್ಕೆ ನನಗೆ ಸಾಧ್ಯ ಆಗಿದೆಯಾ? ಆಮ್ ಐ ಏಬಲ್ ಟು ಫುಲ್ಫಿಲ್ ದ ಡಿಸೈರ್ ಆಫ್ ಗಾಡ್, ವಿಲ್ ಆಫ್ ಗಾಡ್ ಥ್ರೂ ಮೀ? ನನ್ನ ಮುಖಾಂತರ ದೇವರು ಬಯಸುವಂತ ಕಾರ್ಯಗಳು ನೆರವೇರಿಸಲಿಕ್ಕೆ ನನಗೆ ಸಾಧ್ಯ ಆಗಿದೆಯಾ? ಆದ್ರೆ ನೀವು ಉತ್ತಮ ಬಳಕೆಗೆ ಉಪಯೋಗ ಆಗ್ತಾ ಇದ್ದೀರಿ ಅಂತ ಅರ್ಥ. ಇಲ್ಲದೆ ಇದ್ರೆ ವಂಚನೆಗೊಳಗಾಗ್ತಾ ಇದ್ದೀವಿ ಅಂತ ಅರ್ಥ. ಇದಾಗಬೇಕು. ಇದಾಗಬೇಕಾದ್ರೆ ಈ ಸೆಲ್ಫ್ನ ಸರಿಯಾದ ರೀತಿಯಲ್ಲಿ ಡೀಲ್ ಮಾಡಲಿಕ್ಕೆ ನಮಗಾಗಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯ ನೋಡೋಣ. ಒಳ್ಳೆಯ ಒಂದು ಫ್ರೂಟ್ಫುಲ್ ಮಿನಿಸ್ಟ್ರಿ ಯಾರು ಬಯಸ್ತಾ ಇದ್ದೀರೋ ಅವರಿಗಾಗಿ ಮಾತ್ರ. ಓನ್ಲಿ ಫಾರ್ ದೋಸ್ ಹೂ ಆರ್ ಎಕ್ಸ್ಪೆಕ್ಟಿಂಗ್ ಎ ಫ್ರೂಟ್ಫುಲ್ ಮಿನಿಸ್ಟ್ರಿ ಅಥವಾ ಫ್ರೂಟ್ಫುಲ್ ಕ್ರಿಶ್ಚಿಯನ್ ಲೈಫ್, ನಿಮಗೋಸ್ಕರ ಇರುವ ವಾಕ್ಯ. ಗೆಸ್ ಮಾಡ್ಬೋದಾ? ಬೇಡ. ಜಾನ್ ಚಾಪ್ಟರ್ 12 ವರ್ಸ್ 24, ಯೋವಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 24ನೇ ವಾಕ್ಯ. ಎಲ್ರೂ ಓಪನ್ ಮಾಡಿ ಬೈಬಲ್ ಜೋರಾಗಿ ಓದಿ ನೋಡೋಣ. ಇಲ್ಲಾಂದ್ರೆ ಬೋರ್ಡಲ್ಲಿ ಕಾಣಿಸುತ್ತೆ, ಜೋರಾಗಿ ಓದಿ ನೋಡೋಣ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ, ಅದು ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತದೆ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಏನಾಗಬೇಕು? ಗ್ರೈನ್ ಆಫ್ ವೀಟ್ ಶುಡ್ ಫಾಲ್ into the ground. After that what? ಡೈ ಆಗ್ಬೇಕಾದ್ರೆ ಇಟ್ ಶುಡ್ ರಿಮೈನ್ ದೇರ್ ಇನ್ ದ ಗ್ರೌಂಡ್. ಅದು ಅಲ್ಲೇ ಇರಬೇಕು. ಎಲ್ಲಿರ್ಬೇಕು? ನೆಲದ ಒಳಗಡೆ ಇರಬೇಕು, ಮಣ್ಣು ಒಳಗಡೆ ಇರಬೇಕು ಗೋಧಿ ಕಾಳು. ಇಲ್ಲಿ ತುಂಬಾ ಸೆಕೆ ಆಗ್ತಾ ಇದೆ ಅಂತ ಮೇಲ್ ಬಂದ್ರೆ ಇಟ್ ರಿಮೈನ್ ಆಸ್ ಇಟ್ ಈಸ್. ಅದು ಹಾಗೆ ಒಂಟಿಯಾಗಿರುತ್ತೆ. ಅದು ಮಣ್ಣು ಒಳಗಡೆನೆ ಇದ್ರೆ ಅದೇನಾಗುತ್ತೆ? ಇಟ್ ವಿಲ್ ಡೈ ದೇರ್. ಆದ್ರಿಂದ ನಿಮಗೆ ಬೀಳ್ಲಿಕ್ಕಿರುವ ಮಣ್ಣು ಮೇ ಬಿ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಇರ್ಬೋದು, ಅಥವಾ ನಿಮ್ಮ ಕೆಲಸ ಮಾಡುವ ಸ್ಥಳ ಇರ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ನೀವಿರುವಂಥ ಸೊಸೈಟಿ ಇರ್ಬೋದು. ಅದು ನೆಲ. ಆಯ್ತಾ? ವಾಕ್ಯ ಹೇಳುತ್ತೆ ಇಟ್ ಹ್ಯಾಸ್ ಟು ರಿಮೈನ್ ದೇರ್. ಅದಲ್ಲೇ ಬಿದ್ದಿರ್ಬೇಕು. ಆ ಗೋಧಿ ಕಾಳು ನಾನು, ನೀನು.
ಅಲ್ಲಿ ನನಗೆ ಟಾರ್ಚರ್ ಕೊಡ್ತಾರೆ, ನನ್ನ ಬಗ್ಗೆ ಅದು ಇದು ಹೇಳ್ತಾರೆ, ನನಗೆ ಅವಮಾನ ಮಾಡ್ತಾರೆ, ನನಗೆ ಇನ್ಸಲ್ಟ್ ಮಾಡ್ತಾರೆ, ನನಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀನೇನಾದ್ರೂ ಅಲ್ಲಿಂದ ಎದ್ದು ಹೊರಗಡೆ ಹೋದ್ಯೋ, ಯು ರಿಮೈನ್ ಆಸ್ ಇಟ್ ಈಸ್, ನೀನು ಹಾಗೆ ಉಳ್ಕೊಳ್ತೀಯ. ಇದೇನು ಭಯಪಡಿಸ್ಲಿಕ್ಕೆ ಹೇಳ್ತಾ ಇರೋದಲ್ಲ, ನೀವಿಲ್ಲೇ ಮಿನಿಸ್ಟ್ರಿಯಲ್ಲೇ ಬಿದ್ಕೊಂಡಿರಿ ಅಂತ ನಾನು ಹೇಳ್ತಾ ಇಲ್ಲ, ಆಯ್ತಾ. ನಿಮ್ಮನ್ನ ಯಾವ್ದಾದ್ರೂ ಮಿನಿಸ್ಟ್ರಿಯಲ್ಲಿ ಎಲ್ಲಾದ್ರೂ ಒಂದು ರೀತಿನಲ್ಲಿ ಸ್ಲೇವ್ ಆಗಿ ಇಟ್ಕೊಳ್ಳಿಕ್ಕೆ ಯಾರಾದ್ರೂ ನೋಡಿದ್ರೆ ಅಲ್ಲಿಂದ ಎಸ್ಕೇಪ್ ಆಗಿ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಪೌಲರು ಹೇಳಿದ್ದಾರೆ, ಸ್ವತಂತ್ರನಾಗೋ ಅವಕಾಶ ಸಿಕ್ಕಿದ್ರೆ ಬಿಡಬೇಡ, ಸ್ವತಂತ್ರನಾಗು ಅಂತ. ಗುಲಾಮನಾಗಿರ್ಲಿಕ್ಕೆ ದೇವರು ನಮ್ಮನ್ನ ಸ್ವತಂತ್ರ ಮಾಡಲಿಲ್ಲ. ಓಕೆ, ಸೊ ನಾವು ಸ್ವತಂತ್ರವಾಗಿ ಬದುಕಬೇಕು ಅಂತಾನೆ ದೇವರು ನಮಗೆ ಸ್ವತಂತ್ರ ಕೊಟ್ಟಿರೋದು. ಹಾಗಾದ್ರೆ ಏನು ಡಿಸಿಪ್ಲಿನ್ ಇಲ್ವಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಆಧ್ಯಾತ್ಮಿಕವಾದ ಸಬ್ಮಿಷನ್ಸ್ ಇರುತ್ತೆ, ಅದರದೇ ಆದ ಡಿಸಿಪ್ಲಿನ್ ಇರುತ್ತೆ. ಸೊ ಅದರಿಂದ ಇಲ್ಲಿ ಪ್ರಾಬ್ಲಮ್ ಇರೋದೆಲ್ಲಿ, ಮೇಜರ್ ಪ್ರಾಬ್ಲಮ್ ಇರೋದೆಲ್ಲಿ, ನನ್ನಲ್ಲಿ, ಸೆಲ್ಫ್ ಅಲ್ಲಿ ಅಲ್ವಾ. ಸೊ ಮೇನ್ ಚಾಲೆಂಜ್ ಇರೋದು ಈ ಸೆಲ್ಫ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸೌಲ ಇಸ್ರಾಯೇಲರ ಮೊದಲನೇ ಅರಸ. ದೇವರು ಅವನನ್ನ ಅಭಿಷೇಕ ಮಾಡಿದ್ರು, ಅರಸನನ್ನಾಗಿ ನೇಮಿಸಿದ್ರು, ಅಧಿಕಾರ ಕೊಟ್ಟರು, ಎಲ್ಲ ಅನುಕೂಲತೆ ಮಾಡಿಕೊಟ್ರು. ಆದರೆ ಯಾವಾಗ ಸೌಲ ಎಂಬ ಇನ್ನೊಬ್ಬ ಕುರಿ ಕಾಯುವ ಒಬ್ಬ ಯುವಕ ಯುದ್ಧ ಮಾಡಿ ಸಾವಿರಾರು ಜನರನ್ನ ಸೋಲಿಸಿ ಸಾಯಿಸಿ ಬಂದೋ, ಆಗ ಕೆಲವು ಮಹಿಳೆಯರು ಈ ರೀತಿ ಹಾಡಿದ್ರು, ಏನು, ಸೌಲನು ಕೊಂದನು ಸಾವಿರಗಟ್ಟಲೆ, ದಾವೀದನು ಕೊಂದನು. ಇದು ಕೇಳಿದ ತಕ್ಷಣ ಸೌಲನಿಗೆ ಏನಾಯ್ತು, ಸಂತೋಷ ಆಯ್ತಾ? ಇಬ್ರು ಒಂದೇ ಗ್ರೂಪ್ ಅಲ್ಲಿ ಇದಾರೆ, ಮತ್ತೆ ಒಂದೇ ಟೀಮ್ ಮೆಂಬರ್ಸ್ಗಳೇ, ಇಬ್ರು ಒಂದೇ ಇಸ್ರಾಯೇಲ್ ವಂಶದವ್ರೆ, ಇಬ್ರು ಇಸ್ರಾಯೇಲ್ ಸೈನ್ಯದಲ್ಲೇ ಇದ್ದಾರೆ. ಲೀಡರ್ ಸೌಲನೇ, ಸೌಲನ ಲೀಡರ್ಶಿಪ್ ಅಲ್ಲೇ ದೆವ್ವ ಬಿಟ್ಟು ಹೋಗಿದ್ದು. ಆದ್ರೂ ಯಾರಿಗೆ ಹೊಟ್ಟೆ ಕಿಚ್ಚು ಬಂತು? ಸೌಲನಿಗೆ ಸಂತೋಷ ಆಗ್ಬೇಕಾಗಿತ್ತು, ನನ್ನ ಲೀಡರ್ಶಿಪ್ ಅಲ್ಲಿ ಇಷ್ಟೊಂದು ಜನರನ್ನ ಇವನು ಸಾಯಿಸಿದಾನೆ ದಾವೀದ ಅಂತ ಎನ್ಕರೇಜ್ ಮಾಡ್ಬೇಕಾಗಿತ್ತು. ಆದ್ರೆ ಸೌಲನಿಗೆ ಏನಾಯ್ತು? ಎಲ್ಲಿಂದ ಬಂತದ್ದು, ಯಾಕೆ ಬಂತು? ಬಿಕಾಸ್ ಆಫ್ ಸೆಲ್ಫ್. ನನಗೆ ಹೊಗಳಿಲ್ಲ ಅವರು, ನನಗೆ ಬರೀ ಎಷ್ಟು ಜನ? 1000. ನನ್ನ ಅಕೌಂಟಿಗೆ 1000 ಜನ ಮಾತ್ರ. ಅವ್ರ ಅಕೌಂಟಿಗೆ, ದಾವೀದನ ಅಕೌಂಟಿಗೆ 10,000. ಈಗ ನಮ್ಮ ಒಂದು ಸಭೆಯಲ್ಲಿ ಅಥವಾ ಮಿನಿಸ್ಟ್ರಿಯಲ್ಲಿ ನಮ್ಮಲ್ಲೇ ಇದು ಬರುತ್ತೆ, ಘರ್ಷಣೆ ಬರುತ್ತೆ. ಏನು, ಅವರು ಪ್ರಾರ್ಥನೆ ಲೀಡ್ ಮಾಡುವಾಗ 10 ಜನರ ಮೇಲೆ ಪವಿತ್ರ ಆತ್ಮರ ಅಭಿಷೇಕ ಆಯ್ತು ಅಂತ ಸಾಕ್ಷಿ ಹೇಳಿದ್ರು. ನಾನು ಲೀಡ್ ಮಾಡುವಾಗ ಒಬ್ರ ಮೇಲೂ ಬಿದ್ದಿಲ್ಲ. ಓಕೆ, ಒಬ್ರ ಮೇಲೆ ಮಾತ್ರ ಆಯ್ತು ಅಂತ ಹೇಳಿದ್ರು. ಅವಾಗ ಹೊಟ್ಟೆ ಕಿಚ್ಚು ಬರುತ್ತಾ? ತೋರ್ಸಲ್ಲ. ಬರುತ್ತೆ, ನಾವ್ಯಾರು ತೋರ್ಸೋದಿಲ್ಲ. ಈ ಗಂಡಸರು ಸ್ವಲ್ಪ ತೋರಿಸ್ಬೋದೇನೋ, ಲೇಡೀಸ್ ಅಂತೂ ಅವರು ಸ್ಮೈಲ್ ಎಲ್ಲ ಕೊಟ್ಟು, ಅವರು ಪ್ರಾರ್ಥನೆ ಎಲ್ಲ ಮಾಡಿ, ಅವ್ರು ತೋರ್ಸೋದೇ ಭಕ್ತಿ, ತೋರಿಸ್ಬಿಡ್ತಾರೆ, ತೋರ್ಸೋದಿಲ್ಲ. ಯಾಕಂದ್ರೆ ಅವ್ರು ಇರೋದೇ ಹಾಗೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಗಂಡಸರಿಗೂ ಇಲ್ಲ ಅಂತಲ್ಲ, ಹೊಟ್ಟೆ ಕಿಚ್ಚು ಇಲ್ಲ ಅಂತಲ್ಲ. ಹೊಟ್ಟೆ ಕಿಚ್ಚು ಅನ್ನೋದು ಗಂಡಸರು ಹೆಂಗಸರು ಅಂತ ಏನು ಸಪ್ರೇಟ್ ಏನಿಲ್ಲ. ಸೊ ಗಂಡಸರು ಸ್ವಲ್ಪ ಬೇಗ ಡೀಲ್ ಮಾಡ್ತಾರೆ, ಹೆಂಗಸರಿಗೆ ಸ್ವಲ್ಪ ಡೀಲ್ ಮಾಡೋದು ಕಷ್ಟ. ಯಾಕಂದ್ರೆ ವೀಕ್, ದೇವ್ರು ವೀಕ್ ಆಗಿ ಸೃಷ್ಟಿ ಮಾಡಿದ್ದಾರೆ. ಹಾಗಂತ ಹೇಳ್ಬಿಟ್ಟು ದೇವ್ರ ಮೇಲೆ ಹಾಕ್ಬೇಡಿ, ನೀವು ವೀಕಾಗಿ ಮಾಡಿದ್ದಕ್ಕೆ ನಾವು ಹೊಟ್ಟೆ ಕಿಚ್ಚು ಸರಿಯಾಗಿ ಡೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ, ಆಯ್ತಾ. ಸೊ ಅದಕ್ಕೇನೆ ಸ್ಟ್ರಾಂಗ್ ಆಗಿರುವ ಹೆಡ್ನ ದೇವ್ರು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಜಮಾನರನ್ನ ಕೊಟ್ಟಿದ್ದಾರೆ. ಸೊ ಯಜಮಾನನು ಸರಿ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಆದ್ರಿಂದ ಯೇಸು ಎಂಬ ಯಜಮಾನನ್ನ ಶಿರಸಾಗಿ ಇಟ್ಕೊಂಡು ಅಂತ ಹೇಳಿದ್ದಾರೆ. ಸೊ ಅವರಿಗೆ ಕನೆಕ್ಟ್ ಆದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಯಾರಿಗೂ ಎಕ್ಸ್ಕ್ಯೂಸ್ ಕೊಟ್ಟಿಲ್ಲ ದೇವರು. ಅಲ್ಟಿಮೇಟ್ ಸೊಲ್ಯೂಷನ್ ಜೀಸಸ್ ಅಲ್ಲಿ ಮಾತ್ರನೇ ಇಟ್ಟಿದ್ದಾರೆ ದೇವರು. ಓಕೆನಾ. ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಸೆಲ್ಫ್ ಪ್ರಾಬ್ಲಮ್, ಹೊಟ್ಟೆ ಕಿಚ್ಚು ಪ್ರಾಬ್ಲಮ್. ಒಂದ್ ತಿಳ್ಕೋಬೇಕು, ನಾವೊಂದು ಮಿನಿಸ್ಟ್ರಿಯಲ್ಲಿ ಇರುವಾಗ, ಅಥವಾ ನಮ್ಮ ಮಿನಿಸ್ಟ್ರಿ ಬಿಟ್ಬಿಡಿ, ನಮ್ಮ ಮಿನಿಸ್ಟ್ರಿನಲ್ಲಿ ಈಗ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ನಾವೊಂದು ರಿಟ್ರೀಟ್ ಕಂಡಕ್ಟ್ ಮಾಡುವಾಗ ಒಂದು 150 ಜನ ಬಂದ್ರು ಅಂತ ಇಟ್ಕೊಳ್ಳಿ. ಇನ್ನೊಂದು ಯಾರೋ ಒಂದು ಮಿನಿಸ್ಟ್ರಿ ಅವರು, ಪ್ರಾರ್ಥನಾ ಸಭೆ ಅವರು ಒಂದು ರಿಟ್ರೀಟ್ ಕಂಡಕ್ಟ್ ಮಾಡುವಾಗ 5,000 ಜನ ಬಂದ್ರು ಅಂತ ಇಟ್ಕೊಳ್ಳಿ. ಎಲ್ಲಿ ಬಂದ ಜನ ಯೇಸುವನ್ನು ಆರಾಧಿಸಿದ್ರು, ಯೇಸುವನ್ನು ತಿಳ್ಕೊಂಡ್ರು, ಯೇಸುವಿನ ಶಿಷ್ಯರಾದ್ರು. ಅಲ್ಲಿ ಬಂದ 5,000 ಜನ ಯೇಸುವನ್ನು ತಿಳ್ಕೊಂಡ್ರು, ಪಾಪಕ್ಕೆ ವಿಮುಖರಾದ್ರು, ಯೇಸುವಿನ ಶಿಷ್ಯರಾಗ್ಲಿಕ್ಕೆ ತೀರ್ಮಾನ ಮಾಡಿ ಮುಂದೆ ಬಂದ್ರು. ನಾವು ನಿಜವಾಗಲೂ
ಪವಿತ್ರಾತ್ಮ ಇರುವವರಾದ್ರೆ ನಾವು ಸಂತೋಷ ಪಡ್ತೀವಿ. ಯಾಕೆ ಅಂದ್ರೆ ಅಲ್ಲಿ ನಡೆದಿರೋದು ನಾವು ಬಯಸಿದ ಕಾರ್ಯ, ತಂದೆಯ ಕಾರ್ಯ, ಅಪ್ಪನ ಮನೆ ಕೆಲಸ. ಅಪ್ಪನ ಮನೆ ಕೆಲಸ ಇಲ್ಲಿ 150 ಜನಕ್ಕೆ ವರ್ಕೌಟ್ ಆಗಿದೆ ನಾವು ಮಾಡಿದ್ದು, ಅಲ್ಲಿ 5,000 ಜನಕ್ಕೆ ವರ್ಕೌಟ್ ಆಗಿದೆ. ಕೆಲಸ ನಮ್ಮ ಅಪ್ಪನ ಮನೆದು, ನಮ್ಮ ಫ್ಯಾಮಿಲಿದಿದು. ಇದರ ಬೆನಿಫಿಟ್ ಸ್ವರ್ಗದಲ್ಲಿ ಅಪ್ಪನಿಗೆ ಅಂತ ಹೇಳುವಾಗ ಇದರೆಲ್ಲ ಕಾರಣಕರ್ತರು ದೇವರೇ, ಯೇಸುನೆ ಅಂತ ನಾವು ಅರ್ಥ ಮಾಡ್ಕೊಬಿಟ್ರೆ ಈ ಹೊಟ್ಟೆ ಕಿಚ್ಚು ಅನ್ನೋದು ಬರೋದೇ ಇಲ್ಲ. ಯಾವಾಗ ಇದು ಸೆಲ್ಫ್ ರಿಲೇಟೆಡ್ ಆಗಿ ತೆಗೆದುಕೊಳ್ತೀವೋ, ನಮ್ಮ ಮಿನಿಸ್ಟ್ರಿಲಿ ಆಗ್ತಾ ಇಲ್ವಲ್ಲ, ನಮ್ಮ ಮಿನಿಸ್ಟ್ರಿಯಿಂದ ಆಗ್ತಾ ಇಲ್ವಲ್ಲ, ಅವ್ರ ಮಿನಿಸ್ಟ್ರಿಯಿಂದ ಆಗ್ತಾ ಇದೆ, ಆಗ ಅವರಲ್ಲಿರುವ ತಪ್ಪುಗಳು ನಮಗೆ ಕಾಣಿಸುತ್ತೆ. ನಾವು ಅದನ್ನೇ ಎತ್ತಿ ಹೇಳಲಿಕ್ಕೆ ಶುರು ಮಾಡ್ತೀವಿ. ಇಲ್ಲಿ ನಮ್ದೇ ಎಷ್ಟೋ ತಪ್ಪುಗಳಿದೆ, ನಮ್ಮ ತಪ್ಪು ಯಾವುದು ಕಾಣಿಸೋದಿಲ್ಲ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯ್ಬೇಕು. ಸೊ ಸಾಯೋ ವಿಷಯ ಸ್ವಲ್ಪ ಕಷ್ಟನೇ ಅಲ್ವಾ? ಬೋರ್ ಆಗುತ್ತೆ, ಸುಸ್ತಾಗುತ್ತೆ. ಎಕ್ಸೈಟ್ಮೆಂಟ್ ಇದೆಯಾ ಈಗ ಕೇಳಿಸ್ಕೊಳ್ಳಕ್ಕೆ? ಈ ವಿಷಯ ಎಲ್ಲ ಇದೆಯಾ? ನಿಜ ಹೇಳಿ, ಇದೆಯಾ? ಇರಲ್ಲ. ನನಗೆ ಹೇಳಲಿಕ್ಕೆ ಇಲ್ಲ, ನಿಮ್ಗೆ ಹೇಳಲಿಕ್ಕೆ ಅಲ್ಲಿಂದ ಬರುತ್ತೆ. ಆದ್ರೆ ಇದು ಕೇಳಿಸ್ಕೋಬೇಕೀಗ ನಾವು ಏನ್ ಮಾಡೋದು? ನಾನು ಹೇಳಲೇಬೇಕು, ನಾನು ನೀವು ಸೇರಿ ಕೇಳಲೇಬೇಕು. ನನಗೆ 2 ಕೆಲಸ, ನಿಮ್ಗೊಂದೇ ಕೆಲಸ. ಸದ್ಯಕ್ಕೆ ಕೇಳಿಸ್ಕೊಂಡ್ರೆ ಸಾಕು. ನನಗೆ ಹೇಳಲೂ ಬೇಕು, ಕೇಳಲೂ ಬೇಕು, ಮತ್ತು ಮಾಡ್ಲೂ ಬೇಕೀಗ ಫಸ್ಟ್. ಇಲ್ಲ ಅಂದ್ರೆ ನೀವೇ ಅಟ್ಯಾಕ್ ಮಾಡಿಬಿಡ್ತೀರಿ. ನೀವು ಬರೀ ಹೇಳೋದೇ ಆಯ್ತು ಮೈಕ್ ಇಟ್ಕೊಂಡು, ನೀವು ಮಾತ್ರ ಮಾಡೋದಿಲ್ಲ. ನೀವು ಮಾಡಿ ತೋರಿಸಿ, ಆಮೇಲೆ ನಾವು ಮಾಡ್ತೀವಿ. ಹೇಳೋದೇನೆಲ್ಲ ಸುಲಭ ಹೇಳ್ಬಿಡ್ತೀರಿ, ಮಾಡೋದ್ರಲ್ಲೇ ಇರೋದು ಅಂತ ಹೇಳ್ತೀರಿ. ಸೊ ಅದರಿಂದ ಇದು ಸ್ವಲ್ಪ ಕಷ್ಟನೇ. ಕಷ್ಟ ಅಂತ ಹೇಳ್ಬಿಟ್ಟು ಈಗ ಬಿಡೋಂಗಿಲ್ಲ. ಯಾಕೆಂದ್ರೆ ಗೋಧಿ ಕಾಳು ನೆಲದಲ್ಲಿ ಬಿದ್ದು ಸಾಯ್ಬೇಕು. ಆಮೇಲೆ ಇಟ್ ಹ್ಯಾಸ್ ಟು ರಿಮೈನ್. ಅದಾದ್ಮೇಲೆ ಪೀಸ್ ಆಗ್ಬೇಕು. ಒಂದೇ ಸರಿ ಸಾಯೋದಿಲ್ವಲ್ಲ, ಒಂಥರ ಡಿಸ್ಇಂಟಿಗ್ರೇಟೆಡ್ ಆಗ್ಬೇಕು. ಡಿಸ್ಇಂಟಿಗ್ರೇಟೆಡ್ ಅಂದ್ರೆ ಏನು? ಚಿಕ್ಕ ಪೀಸ್ ಆಗಿ ಕೊಳೆತು ಪೀಸ್ ಆಗುತ್ತಲ್ಲ, ಅದು ಕಬ್ಬಿಂಡದಲ್ಲ, ಕೊಳತು ಹೀಗೆ ಪೀಸ್ ಆಗಿ ಹೋಗುತ್ತಲ್ಲ, ಪುಡಿ ಆಗಿ ಹೋಗುತ್ತಲ್ಲ. ಪುಡಿ ಆಗಲ್ಲ, ಹಿಟ್ಟಾಗೋದಿಲ್ಲ, ಆ ತರ ಶ್ರಿಂಕ್ ಆಗಲ್ಲ, ಸ್ಮಾಲ್ ಪೀಸಸ್. ಮುರಿದೋಗುತ್ತೆಲ್ಲ, ಏನೂ ಇಲ್ಲ, ಪೀಸ್. ಎಲ್ಲಿ? ಮಣ್ಣು ಒಳಗಡೆ. ಫಸ್ಟ್ ಥಿಂಗ್, the grain of wheat should fall. After falling into the ground, it should remain there. If it remains there, it will be destroyed, disintegrated. ಅದೇನಾಗುತ್ತೆ? ಮುರಿದು ಹೋಗುತ್ತೆ, ಒಡೆದು ಹೋಗುತ್ತೆ. ಈ ಹಾಲೆಲ್ಲ ಒಡೆದೋದ್ರೆ ಏನಾಗುತ್ತೆ? ಹೆಂಗ್ ಕಾಣಿಸುತ್ತೆ? ಪೀಸ್ ಆಗಿರೋ ತರ ಕಾಣಲ್ವಾ? ಅದೇ ತರ ಪೀಸ್. ಕೆಲವು ಟೈಮ್ ನೀವು ಹೇಳ್ತೀರಲ್ವಾ, ಅವ್ರು ಹೇಳಿದ ಮಾತು ಕೇಳಿ ನನ್ನ ಹೃದಯ ಒಡೆದು ಹೋಯ್ತು ಬ್ರದರ್. ಶಿಶು ಬ್ರದರಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬೇರೆ ಯಾರಾದ್ರೂ ಹೇಳಿದ್ರೆ ಪರವಾಗಿರ್ಲಿಲ್ಲ, ಅಂದ್ರೆ ಇವರೇ ಹೀಗೆ ಹೇಳ್ಬಿಟ್ರಲ್ಲ, ಅದಕ್ಕೆ ನಂಗೆ ಒಡೆದೋಯ್ತು. ನಿಂಗೆ ಒಡೆದೋಯ್ತು ಅಂದ್ರೆ ನೀನ್ ತುಂಬಾ ಸೆಲ್ಫಿಶ್ ಆಗಿರೋದ್ರಿಂದ ನಿಂಗೆ ತುಂಬಾ ಒಡೆದೋಗಿದೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಈ ತರ ಕೇಳಿಸ್ಕೊಂಡಿದ್ದೀರ ನೀವೆಲ್ಲಾದ್ರೂ? ಮದ್ವೆ ಆದವರು ಜಾಸ್ತಿ ಗಂಡ ಹೆಂಡತಿ ಸಂಬಂಧದಲ್ಲಿ ಈ ತರ ಒಡೆದು ಹೋಗೋದು ಜಾಸ್ತಿ. ಬೇರೆ ಯಾರು ಹೇಳಿದ್ರು ಪರವಾಗಿರ್ಲಿಲ್ಲ ಬ್ರದರ್, ನನ್ನ ಗಂಡ ನೀ ಹೇಳದ್ ಬಿಟ್ಟ ಮೇಲೆ ಇನ್ ಯಾಕೆ ಬದುಕಬೇಕು? ನನ್ನ ಹೆಂಡತಿ ಯಾಕೆ ಕುಡಿತಾ ಇದೆಯಪ್ಪ? ನನ್ನ ಹೆಂಡತಿನೇ ಹೀಗೆ ಹೇಳಿದ್ಮೇಲೆ ಇನ್ ಯಾರು ಏನ್ ಹೇಳಿ ಏನ್ ಪ್ರಯೋಜನ? ಅದಕ್ಕೆ ಒಡೆದೋಯ್ತು, ಮನ್ಸು ಒಡೆದೋಯ್ತು, ಇನ್ ಸರಿ ಆಗಲ್ಲ. ಮಿನಿಸ್ಟ್ರಿಲಿ ಒಡೆದೋಗುತ್ತಾ? ಈ ತರ ಒಡೆದೋಗುತ್ತಾ? ಎಲ್ಲೋ ಯೂಟ್ಯೂಬಲ್ಲಿ ಮೊನ್ನೆ ನೋಡ್ತಾ ಇದ್ವಲ್ಲ, ಮನಸ್ಸು ಒಡೆದು ಹೋಗಿ ಕುರ್ಚಿಗಳನ್ನ ಒಡೆದು ಹಾಕ್ತಾ ಇದ್ದಾರೆ. ಇವ್ರು ಎತ್ತಿ ಅವ್ರಿಗೆ ಹೊಡಿ, ಅವ್ರು ಎತ್ತಿ ಇವ್ರಿಗೆ ಹೊಡಿ. ಸೊ ಇದೇ ಕಾರಣ ಏನಂದ್ರೆ ಇದೆಲ್ಲ ಸೆಲ್ಫಿಂದ ಬರೋದು ಇಲ್ಲಿ. ಅದರಿಂದ ಈ ಸೆಲ್ಫ್ ಅನ್ನೋದು ಬಿದ್ದು ಅದು ಒಡೆದು ಹೋಗ್ಬೇಕು. ಸೆಲ್ಫ್ ಸ್ಟ್ರಾಂಗ್ ಆಗಿದ್ರೆ ನಾವು ಬೇರೆಯವ್ರನ್ನ ಹೊಡಿತೀವಿ, ಬೇರೆಯವ್ರನ್ನ ಹೊಡಿತೀವಿ, ಬೇರೆದನ್ನ ಒಡೆದಾಕ್ತೀವಿ. ಮತ್ತೆ ನಮಗೆ ತುಂಬಾ ಬೇಜಾರಾಗುತ್ತೆ.
ತುಂಬಾ ಹೊಟ್ಟೆ ಕಿಚ್ಚು ಬರುತ್ತೆ. ಈ ಬೇಜಾರು ಹೊಟ್ಟೆ ಕಿಚ್ಚಿಗೆ ಕಾರಣ ಏನು ಗೊತ್ತಾ? ಈ ಸೆಲ್ಫೇ. ನಿನ್ನೆನೋ ಮೊನ್ನೆನೋ ನಮ್ಮ ನೆವಿಲ್ ಒಂದು ಕ್ವಶನ್ ಕೇಳ್ತಿದ್ದ, ಈ ಸೆಲ್ಫ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬೇರೆ ವಿಷಯದಲ್ಲಿ. ಖಂಡಿತ ಬಿದ್ದು ಅಲ್ಲಿ ಇರ್ಬೇಕು, ಇದ್ರೆ ಈ ಸೆಲ್ಫ್ ಕಂಟ್ರೋಲ್ ಅನ್ನೋ ಫ್ರೂಟ್ ಬರುತ್ತೆ. ನಾ 3 ದಿವಸ ನೆಲದಲ್ಲಿದ್ದು, ಅಯ್ಯೋ ಇಲ್ಲಿ ತುಂಬಾ ಎಕ್ಸ್ಟ್ರೀಮ್ ಹೀಟ್, ಐ ಕಾಂಟ್ ರಿಮೈನ್ ಅಂಡರ್ ದಿಸ್ ಅಂತ, ಇದ್ರ ಕೆಳಗಡೆ ಇರ್ಲಿಕ್ಕೆ ಆಗೋದಿಲ್ಲ, ಐ ಶುಡ್ ಕಮ್ ಔಟ್. ಅದಕ್ಕೆ ಕೆಲವರು ನೋಡಿ ಈ ಪ್ರೈ ಗ್ರೂಪ್ ಅಲ್ಲಿ ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಇಲ್ಲಿ ಹೀಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಕೂಲ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹೋಗ್ತಾರೆ. ಗ್ಲೆನ್ ಅವರು ಒಂದು ಹೊಸದು ಓಪನ್ ಮಾಡಿದ್ದಾರೆ ಮಿನಿಸ್ಟ್ರಿ, ಅಲ್ಲಿ ಹೋಗೋಣ ಅಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಬಿಸಿ ಆದ ತಕ್ಷಣ ಇಲ್ಲಿ ಯಾಕೋ ತುಂಬಾ ಡಾರ್ಕ್ನೆಸ್, ಕತ್ಲೆ. ಸೊ ಮಣ್ಣು ಒಳಗಡೆ ಬೀಜ ಇರುವಾಗ ಬಿಸಿನೂ ಇರುತ್ತೆ, ಕತ್ಲೆನೂ ಇರುತ್ತಲ್ವಾ. ಸೊ ಗ್ಲೆನ್ ಗ್ರೂಪ್ ಅಲ್ಲಿ ಕತ್ತಲೆ ಜಾಸ್ತಿ. ಆದ್ರಿಂದ ನಾವೇನ್ ಮಾಡೋಣ, ಜೂಡ್ ಬ್ರದರ್ದು ಒಂದು ಗ್ರೂಪ್ ಇದೆ, ಪರವಾಗಿಲ್ಲ, ಸುಣ್ಣ ಬಳಿದ ಸಂಬಂಧಿತರ ಹೊರಗಡೆ ಎಲ್ಲ ತುಂಬಾ ವೈಟ್ ವಾಶ್ ಎಲ್ಲ ಕ್ಲೀನ್ ಆಗಿದೆ, ಚೆನ್ನಾಗಿ, ಇಲ್ಲಿ ಪರವಾಗಿಲ್ಲ ಅಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ, ಇಲ್ಲಿ ಎಲ್ಲರೂ ತುಳಿತಾರೆ, ತುಳಿತ ಜಾಸ್ತಿ, ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಹಲೋ ಸ್ಟ್ಯಾಂಪಿಂಗ್ ಓವರ್ ಮೀ. ಸೊ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಬೀಜ ಮತ್ತೇನ್ ಮಾಡುತ್ತೆ, ಅಲ್ಲಿಂದ ಎದ್ದು ನಮ್ಮ ರೋಹನ್ ಅವರ ಗ್ರೂಪಿಗೆ ಹೋಗುತ್ತೆ. ಬೀಜ ಯಾರು? ನಾನೇ. ಇದು ಇಲ್ಲಿಂದ ಹೀಗೆ ಶಿಫ್ಟ್ ಆಗಿ ಅಲ್ಲಿ ಹೋಯ್ತು. ಅಷ್ಟೊತ್ತಿಗೆ ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. ದೊಡ್ಡಕ್ಕೆ ಮೈಕ್ ಹಿಡ್ಕೊಂಡು ಹೇಳೋದೇನು, ಸಿನ್ಸ್ 25 years ಐ ಆಮ್ ಇನ್ ದ ಮಿನಿಸ್ಟ್ರಿ. ಎಲ್ಲಿ ಮಿನಿಸ್ಟ್ರಿ? ಇಲ್ಲಿಂದ ಅಲ್ಲಿ, ಇಲ್ಲಿಂದ ಅಲ್ಲಿ, ಇಲ್ಲಿಂದ ಅಲ್ಲಿ. ಸಿನ್ಸ್ 25 years, 25 ವರ್ಷದಿಂದ ನಾನು ದೇವರ ಸೇವೆಯಲ್ಲಿದ್ದೀನಿ, ನಾನು ಸತ್ಯ ತಿಳ್ಕೊಂಡಿದ್ದೀನಿ, 25 ವರ್ಷದಿಂದ ನಾನು ವಿಶ್ವಾಸದಲ್ಲಿದ್ದೀನಿ. ಒಂದೇ ಕಡೆ ಇದೆಯಾ? ನಿನ್ನ ಮನಸ್ಸು ಪ್ರಾಮಾಣಿಕ ಮನಸ್ಸಿನಿಂದ ಒಂದೇ ಕಡೆ ಇದೆಯಾ? ಇದ್ದಿದ್ರೆ ಫಲ ಬರ್ತಾ ಇತ್ತು. ಕೆಲವು ಟೈಮ್ ಫಿಸಿಕಲಿ ನಾವು ಇರ್ತೀವಿ, ಆದ್ರೆ ಮೈಂಡ್ ಔಟ್ ಆಗಿರುತ್ತೆ. ಮೆಂಟಲಿ ವಿ ಆರ್ ಔಟ್ಸೈಡ್ ಆಫ್ ದ ಮಿನಿಸ್ಟ್ರಿ, ಔಟ್ಸೈಡ್ ದ ಗ್ರೂಪ್. ಫಿಸಿಕಲಿ ವಿ ಆರ್ ಇನ್ಸೈಡ್ ದ ಗ್ರೂಪ್. ನೋಡುವವ್ರಿಗೇನು, ಇವ್ರು 25 ವರ್ಷದಿಂದ ಇಲ್ಲೇ ಇದ್ದಾರೆ, ನೀವು ಹಿಂಗ ಮಾತಾಡೋದು ಇವ್ರ ಹತ್ರ ಅಂತ. 25 ವರ್ಷದಿಂದ ಅವ್ರು ಇದ್ದಾರೆ ಫಿಸಿಕಲಿ, ನಿಮ್ಗೆ ಅದೇ ಕಾಣಿಸ್ತಾ ಇರೋದು. ಮೈಂಡ್ ಎಲ್ಲಿದೆ? ಮೆಂಟಲಿ ದೇ ಆರ್ ನಾಟ್ ಯುನೈಟೆಡ್ ವಿತ್ ದ ಗ್ರೂಪ್. ಇನ್ ದರ್ ಮೈಂಡ್ ದೇ ಆರ್ ಔಟ್ಸೈಡ್ ದ ಗ್ರೂಪ್. ದೇ ಆರ್ ನಾಟ್ ಏಬಲ್ ಟು ಬೇರ್ ದ ಫ್ರೂಟ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಅಲ್ಲಿ ಇದ್ದು, ಭೂಮಿಯಲ್ಲಿ ಬಿದ್ದು ಅಲ್ಲೇ ಇದ್ದು ಎಲ್ಲಿವರೆಗೆ ಇರ್ಬೇಕು ಬ್ರದರ್? ಇನ್ನೆಷ್ಟು ಚುಚ್ಚು ಮಾತು ಕೇಳಿಸ್ಕೋಬೇಕು, ಇನ್ನೆಷ್ಟು ಅನ್ಸ್ಕೋಬೇಕು? ಎಲ್ಲಿವರೆಗೂ? ಸಾಯೋದಂದ್ರೇನು? ಯಾರು ಎಷ್ಟು ಚುಚ್ಚಿದ್ರು ಏನಂದ್ರು ನಿನಗೇನೂ ಆಗ್ತಾ ಇಲ್ಲ ಅನ್ನೋ ಸ್ಥಿತಿಯೇ ಸಾವು. ಉತ್ತರ ಇಷ್ಟೇನೆ. ಎಲ್ಲಿವರೆಗೆ ಇರ್ಬೇಕು ಕೇಳಿದ್ರೆ, ಯಾರು ಏನ್ ಮಾಡಿದ್ರು, ಏನ್ ಬೈದ್ರು, ಏನ್ ನಿನ್ ಸರಿ ಇದ್ದು ತಪ್ಪಿದ್ದು ಇಲ್ದೇನೋ, ಏನ್ ಹೇಳಿದ್ರು ಏನ್ ಮಾಡಿದ್ರು, ಮತ್ತೆ ನಿನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ. ಅವಾಗ ಮಲ್ಲಿಕ ಹೇಳ್ತಾ ಇದ್ರಲ್ಲ, ಲವ್ ಮಾಡ್ತಾ ಇಲ್ಲ, ಏನ್ ಮಾಡಿಲ್ಲ ಅಂದ್ರು, ಏನ್ ಮಾಡಿದ್ರು ನನಗೇನು ಇಲ್ಲ. ಐ ಡೋಂಟ್ ಮೈಂಡ್, ಐ ಡೋಂಟ್ ವರಿ, ಐ ಡೋಂಟ್ ಬಾದರ್, ಬಟ್ ಐ ಸ್ಟಿಲ್ ಪ್ರೈಸ್ ಗಾಡ್ ಅಂಡ್ ಐ ಆಮ್ ನಾರ್ಮಲ್. ಐ ಮೈಂಡಲ್ಲಿ ಈಗ ನಾರ್ಮಲ್ ತರ ನಾಟಕ ನಾನು ಮಾಡ್ತೀನಿ, ನೀವು ಮಾಡ್ತೀರಿ, ನಾವು ಅದೇ ಮಾಡ್ಕೊಂಡು ಬಂದಿರೋದು. ಈಗ ಮೇಂಟೈನ್ ಮಾಡ್ಕೊ ಹೋಗ್ಬೇಕು ಅಂದ್ರೆ ಸ್ವಲ್ಪ ನಾಟಕ ಎಲ್ಲ ಮಾಡ್ಬೇಕು. ಚೆನ್ನಾಗಿದ್ದೀರಾ? ಓಕೆ, ಪ್ರೈಸ್ ಲಾರ್ಡ್. ಇವ್ರಿಗೆ ಪ್ರೈಸ್ ಲಾರ್ಡ್ ಕೊಟ್ಮೇಲೆ ಅವಳಿಗೆ ಬೇಜಾರಾಗುತ್ತೆ, ನೋಡು ಅವಳು ಕೈ ಹಿಡ್ಕೊಂಡು ಪ್ರೈಸ್ ಲಾರ್ಡ್ ಕೊಟ್ಟರು, ನಮಗೂ ಕೈ ಹಿಡ್ಕೊಂಡಿಲ್ಲ, ನಿನಗೂ ಕೈ ಹಿಡ್ಕೊಂಡು ಪ್ರೈಸ್ ಲಾರ್ಡ್. ಸೊ ಈ ರೀತಿ ಎಲ್ರದ್ದು ಕೈ ಹಿಡ್ಕೊಳ್ಳೇಬೇಕಾಗತ್ತೆ. ನನಗೆ ಹಿಡ್ಕೋಬೇಕಾಗಿರೋದು ಇದು ಒಂದೇ ಕೈ ಹಿಡ್ಕೊಂಡಿದ್ದು. ಸೊ ಈಗ ಬಿಕ್ಕಿದ್ದೆಲ್ಲ ನಾಟಕ ಮಾಡ್ದಂಗಾಯ್ತು. ಅವಾಗ ನೋಡಿದವ್ರಿಗೆ ಏನು ಅನ್ಸುತ್ತೆ, ಓ ಬ್ರದರ್ ತುಂಬಾ ಒಳ್ಳೆಯವರು, ಎಲ್ರಿಗೂ ಕೈ ಕೊಟ್ಟು ವಿಶ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಮಾಡ್ತಾ ಇರೋದೇನಿದು? ನಾಟಕ. ಸೊ ಈ ನಾಟಕ ಕಂಪ್ನಿ ಬರೋದಿಲ್ಲ ಅವಾಗ. ಯಾವಾಗ? ಅಲ್ಲೇ ಇದ್ದು ಸತ್ತು ಬಿಟ್ರೆ ಬರಲ್ಲ, ಇಲ್ಲದೆ ಇದ್ರೆ ಇದೆಲ್ಲ ಬರುತ್ತೆ. ಹಾಗಾದ್ರೆ ನನಗೇನು ರೆಸ್ಪೆಕ್ಟ್ ಇಲ್ವಾ? ಹಾಗಾದ್ರೆ ನನಗೇನು ಮರ್ಯಾದೆ ಇಲ್ವಾ? ಹಾಗಾದ್ರೆ ನನಗೇನು ಸ್ಥಾನಮಾನ ಏನು ಇಲ್ವಾ? ಹಾಗಾದ್ರೆ ನಾನು ಯಾರು ಅಲ್ವಾ? ಬರುತ್ತಾ ಇದೆಲ್ಲ? ಹಾಗಾದ್ರೆ ನಾವು ಮಿನಿಸ್ಟ್ರಿಗೋಸ್ಕರ ಏನು ಮಾಡಿಲ್ವಾ ಇದುವರೆಗೂ? ನಾವು ದುಡ್ದಿಲ್ವಾ? ನಮ್ಮ ದುಡಿಮೆಗೆ, ನಮ್ಮ ಕಾಂಟ್ರಿಬ್ಯೂಷನ್ಗೆ 5 ಪೈಸೆ ಬೆಲೆನೇ ಇಲ್ವಾ? ನಾವು ನಮ್ಮ ಫ್ಯಾಮಿಲಿನ ತ್ಯಾಗ ಮಾಡಿ, ನಮ್ಮ ಹಣನ ತ್ಯಾಗ ಮಾಡಿ, ನಮ್ಮ ಆರೋಗ್ಯನ ತ್ಯಾಗ ಮಾಡಿ ನಾವು ಈ ಮಿನಿಸ್ಟ್ರಿಗೋಸ್ಕರ ಬಂದಿಲ್ವಾ? ನಮಗೆ ಒಂದು ಸ್ವಲ್ಪ ಒಂದು ಫೋನ್ ಮಾಡಿ ಕರಿಬೋದಾಗಿತ್ತಲ್ಲ, ಒಂದು ಮೆಸೇಜ್ ಹಾಕ್ಬೋದಾಗಿತ್ತಲ್ಲ. ಪ್ರಾಬ್ಲಮ್ ಮೆಸೇಜು ಅಲ್ಲ, ಫೋನು ಅಲ್ಲ, ನೀನಿನ್ನೂ ಬದುಕಿರೋದೇ ಪ್ರಾಬ್ಲಮ್.
ನೀನು ಸಾಯ್ಬೇಕು. ಸೊ ಸಾಯ್ಬೇಕಾದ್ರೆ ಎಲ್ಲಿರ್ಬೇಕು? ಮಣ್ಣಲ್ಲಿ ಬಿದ್ದಿರ್ಬೇಕು. ಮೇಲ್ ಬರಬೇಡ, ಮೇಲ್ ಬರಬೇಡ. ಮಣ್ಣು ಒಳಗಡೆ ಬೀಜ ಇದ್ರೆ ಅದಕ್ಕೆ ಬಿಸಿ ಜಾಸ್ತಿ ಆಗುತ್ತಾ? ಕತ್ಲೆ ಇರುತ್ತಾ ಬೆಳಕಿರುತ್ತಾ? ಆ ಕಡೆ ಈ ಕಡೆ ಹೋಗೋರು ತುಳ್ಕೊಂಡು ಹೋಗ್ತಾರ, ಅಯ್ಯೋ ಇಲ್ಲಿ ಬೀಜ ಹಾಕಿದೀವಿ ಅಂತ ಬಿಟ್ಟು ಹೋಗ್ತಾರ. ನಾಯಿ ಬೆಕ್ಕು ಬಂದ್ರೆ ಏನ್ ಮಾಡ್ಬೋದು? ಹುಚ್ಚೇನು ಮಾಡುತ್ತೆ, ಇನ್ನೊಂದು ಮಾಡುತ್ತೆ, ಕೆಲವು ಟೈಮ್ ಕೆದರಿನೂ ಹಾಕುತ್ತೆ, ಎಲ್ಲ ಆಗುತ್ತೆ. ಸಗಣಿ ತಂದು ಒಳ್ಳೆ ಬೆಳೆ ಬರಲಿ ಅಂತ ಅದ್ರ ಮೇಲೆ ಸಗಣಿ ತಂದು ಹಾಕಿದ್ರೆ ಅದಕ್ಕೆ ಇರಿಟೇಟು ಆಗುತ್ತೆ. ಸೊ ದೇವರು ಕೆಲವು ಟೈಮ್ ಬೀಜ ಆಗಿರುವ ನಿನ್ನ ಮುಖಾಂತರ ಒಳ್ಳೆ ಫಲ ಬರಲಿಕ್ಕೆ ಕೆಲವೊಂದು ಮಣ್ಣಲ್ಲಿ ಹಾಕ್ತಾರೆ. ಕೆಲವೊಂದು ಕತ್ತಲೆಯ ಸಂದರ್ಭಗಳಲ್ಲಿ ಹಾದು ಹೋಗುವ ಹಾಗೆ ಮಾಡ್ತಾರೆ. ಕೆಲವೊಬ್ರು ನಿನ್ನ ಮೇಲೆ ನಡ್ಕೊಂಡು ಹೋಗುವ ಹಾಗೆ ಮಾಡ್ತಾರೆ. ಜೋಸೆಫ್ ಹೇಳ್ತಾರಲ್ವಾ, ಏನಂತ ಹೇಳ್ತಾರೆ ಲಾಸ್ಟಿಗೆ? ದೇವರು ನಿಮ್ಮನ್ನ ಉಪಯೋಗಿಸಿ ನನ್ನನ್ನು ಬಾವಿಗೆ ತಳ್ಳಿದ್ರು, ನೀವು ತಳ್ಳಿಲ್ಲ ನನ್ನನ್ನು ಬಾವಿಗೆ, ನೀವು ನನ್ನನ್ನು ಈಜಿಪ್ಟ್ನವ್ರಿಗೆ ಮಾರಾಟ ಮಾಡಿಲ್ಲ. ದೇವರು ಈ ರೀತಿ ಮಾಡಿದ್ರು. ಯಾಕೆ ಅಂದ್ರೆ ಇದರಿಂದ ಅನೇಕರಿಗೆ ಒಳಿತಾಗುವಂತೆ ದೇವರು ಹೀಗೆ ಮಾಡಿದ್ರು. ಆದ್ರಿಂದ ಅಯ್ಯೋ ನಾನ್ ಮಾಡ್ಬಿಟ್ಟೆ ನಿನಗೆ, ನಾನ್ ಮಾಡ್ಬಿಟ್ಟೆ ಅಂತ ನೀವು ಕಣ್ಣೀರು ಹಾಕೇನೋ ಬೇಜಾರು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಇದೆಲ್ಲ ದೇವ್ರು ಮಾಡಿದ ಕಾರ್ಯ ಅಂತ ನನಗೆ ಅರ್ಥ ಆಗಿದೆ ಅಂತ ಜೋಸೆಫ್ ಹೇಳಿದ್ರು. ಅದರಿಂದ ಇದು ನಿಮ್ಗೆ ಅರ್ಥ ಆಗ್ಬಿಟ್ರೆ ನೀವು ಪಾಸ್. ನನ್ನಲ್ಲಿರುವ ಸ್ವಾರ್ಥ ಮುರಿದು ಹಾಕ್ಲಿಕ್ಕೇನೆ ಸಂಜಿತ್ ಬ್ರದರ್ನ ದೇವರು ಉಪಯೋಗಿಸಿದ್ದು ಅಂತ ನಮಗೆ ಗೊತ್ತಾಗ್ಬೇಕು. ಹೋಗೇ ಬಿಟ್ರು ಅವರು. ನನ್ನಲ್ಲಿರುವ ಸ್ವಾರ್ಥವನ್ನ ಮುರಿಲಿಕ್ಕೇನೆ ದೇವರು ಅವ್ರನ್ನ ಉಪಯೋಗಿಸಿದ್ದು. ಈ ಘಟನೆ ಆಗಿರೋದು. ಇದು ಸಾಯ್ದೆ ಇದ್ರೆ, ಈ ಸೆಲ್ಫ್ ಅನ್ನೋದು ಸಾಯ್ದೆ ಇದ್ರೆ ಏನ್ ಬರೋದಿಲ್ಲ. ಆ ವಾಕ್ಯ ಏನ್ ಹೇಳುತ್ತೆ? ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಅಲ್ಲಿದ್ದು ಎಲ್ಲಿಯವರೆಗೆ? ಸಾಯುವವರೆಗೆ. ಅಲ್ಲೇ ಇದ್ದು ಸತ್ತರೆ ಅಥವಾ ಒಂಟಿಯಾಗಿ ಉಳಿದರೆ, ಸತ್ತರೆ ಏನಂತದೆ ಓದಿ ನೋಡೋಣ. ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತೆ. ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತದೆ. ಸತ್ತರೆ ಮಾತ್ರ ಏನಾದ್ರೆ ಮಾತ್ರ? ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲ ಬರುತ್ತೆ. ಇಲ್ಲ ಅಂದ್ರೆ ಒಂಟಿಯಾಗಿ ಉಳಿಯುತ್ತೆ. ಕೆಲವು ಟೈಮ್ ನಾವು ಅದೇ ತರ ಆಗೋಗ್ಬಿಡ್ತೀವಿ. ನನಗೆ ಪ್ರೇಯರ್ ಬೇಡ ಬ್ರದರ್. ಮನೇಲಿ ಪ್ರೇಯರ್ ಮಾಡಿದ್ರೆ ದೇವ್ರು ಕೇಳಲ್ವಾ? ಬೈಬಲ್ ನಾವೇ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪವಿತ್ರಾತ್ಮ ನಮ್ಗೆ ಶಕ್ತಿ ಕೊಟ್ಟಿಲ್ವಾ? ಹೋಲಿ ಸ್ಪಿರಿಟ್ ಇದಾರೋ ಇಲ್ವೋ ನಮ್ಮಲ್ಲಿ? ಈಗ ಹೋಲಿ ಸ್ಪಿರಿಟ್ ಇದ್ಮೇಲೆ ಹೋಲಿ ಸ್ಪಿರಿಟ್ ಬರ್ಸಿದ ವಾಕ್ಯ ನಮ್ಗೆ ಹೇಳ್ಕೊಡ್ತಾರೋ ಇಲ್ವೋ? ಅದಕ್ಕೆ ನಿಮ್ ಸಾವಾಸನೆ ಬೇಡ. ನಾವು ಮನೇಲೆ ಕುತ್ಕೊಳ್ತೀವಿ, ಈ ಬೈಬಲ್ನ ಪ್ರಾರ್ಥನೆ ಮಾಡಿ ಓದ್ಕೊಳ್ತೀವಿ, ಎಲ್ಲರಿಗಾಗಿ ಪ್ರಾರ್ಥಿಸ್ತೀವಿ, ಆರಾಮಾಗಿರ್ತೀವಿ. ಬಂದು ಬಿದ್ದು ಅಲ್ಲಿದ್ರೆ ತಾನೇ ನೀವು ತುಳಿಯೋದ ಮೇಲೆ ಅವ್ರು ಇವರು ಹೋಗೋರು ಎಲ್ಲಡಿಕೆ ಹಾಕಿದವ್ರು ಸಿಗ್ತಾರೆ, ಫೂ ಅಂತ ಉಗಿತಾರೆ, ಅದು ಬೀಳುತ್ತೆ. ಕೆಲವ್ರು ಅಂತ ಫೂ ಅಂತ ಉಗಿತಾರೆ, ಕೆಲವರು ಅರ್ಜೆಂಟ್ ಆಯ್ತು ಅಂತ ಕುತ್ಕೊಳ್ತಾರೆ. ಸೊ ಎಲ್ಲ ಮಾಡ್ತಾರೆ. ಇಲ್ಲಿದ್ರೆ ತಾನೇ ಅದೆಲ್ಲ ಆಗುತ್ತೆ. ನಾವು ಯಾಕೆ ಇಷ್ಟು ಗಲೀಜ್ ಮೈ ಮೇಲೆ ಹಾಕೊಂಡು ಇನ್ನೂ ಇರ್ಬೇಕು? ಇದಕ್ಕೇನೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ತ್ಯಾಗ ಮಾಡಿ ಬಂದಿರೋದು. ಅದ್ರ ಬದಲು ಮನೇಲೆ ಕೂತ್ಕೊಳ್ತೀವಿ, ಮನೇಲೆ ಬೈಬಲ್ ಓದ್ತೀವಿ. ಕೆಲವರು, ಅನೇಕರಲ್ಲ, ಕೆಲವರು ನಮ್ಮ ಮಿನಿಸ್ಟ್ರಿ ಅವರು ಕೆಲವರು ಅದಕ್ಕೆ ಬಂದಿಲ್ಲ. ನೀವು ಬಿಡಿ ಬಂದಾಗೆಲ್ಲ ಬೈತಾ ಇರ್ತೀರಿ, ಎಲ್ಲ ಪ್ರಾಬ್ಲಮ್ ನಮ್ಮ ಮೇಲೆ ಹಾಕ್ತೀರಿ. ಇನ್ ಯಾರ ಮೇಲೆ ಹಾಕೋಬೇಕು ಪ್ರಾಬ್ಲಮ್? ನಾನು ಹಾಕೋಬೇಕಾ? ನಾನೇ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ನಿಮ್ ತರ. ಇನ್ ಯಾರ ಮೇಲೆ ಹಾಕ್ಲಿ? ನಿಮ್ದು ನೀವೇ ಹಾಕೋಬೇಕು. ಅದಕ್ಕೆ ವಾಕ್ಯ ಉಪಯೋಗಿಸ್ತಾರೆ. ಯಾವ್ದು ಇದ್ರಲ್ಲಿದೆ ನೋಡಿ, ಯಾವ್ದ್ರಲ್ಲಿ? ಗಲಾತ್ಯ 6 ಅನ್ಸುತ್ತೆ, 6ರಲ್ಲಿ 1ನೇ ವಾಕ್ಯ, ಎರಡೋ ಇದೆ ನೋಡಿ. ಅದಲ್ಲ, ನೆಕ್ಸ್ಟ್ ವಾಕ್ಯ, 1ನೇ ವಾಕ್ಯ ಓದಿ, ಏನಿದೆ ನೋಡೋಣ. ಅದೇ.
ಒಬ್ಬರ ಭಾರ ಒಬ್ರು ಹೊತ್ಕೊಳ್ಳಿ ಅಂತ ಇದೆ. ಓಕೆನಾ? 5ನೇ ವಾಕ್ಯ ಏನ್ ಹೇಳುತ್ತೆ? ಫಸ್ಟ್ ವಾಕ್ಯ ಏನ್ ಹೇಳುತ್ತೆ? 5ನೇ ವಾಕ್ಯ ಏನ್ ಹೇಳುತ್ತೆ? ಅದಂಗೆ ಈಗ 2 ಕಾಂಟ್ರಡಿಕ್ಟ್ ಆಯ್ತಲ್ಲ. ಈಗ ಅಲ್ಲಿ ಒಂದು ವಾಕ್ಯ ಹೇಳಿ ದೇವ್ರು ಮರ್ತು ಬಿಟ್ರ ಪವಿತ್ರಾತ್ಮರು? ಪ್ರೇರಣೆ ಏನಾದ್ರು ಚೇಂಜ್ ಮಾಡ್ಬಿಟ್ರೆ? ಈ ಕಡೆ ಮೇಲೆ ಹೇಳಿದ್ದೇನು? Galatians 6:1, 2 and 5. 2 ಅಲ್ಲಿ ಏನ್ ಹೇಳುತ್ತೆ? ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳಿ. 5 ಅಲ್ಲಿ ಏನ್ ಹೇಳುತ್ತೆ? ಪ್ರತಿಯೊಬ್ಬನು ತನ್ನ ಹೊರೆಯನ್ನು ತಾನೇ ಹೊತ್ತುಕೊಳ್ಳಬೇಕು. ಈಗ ಇದು ಹೆಂಗ್ ತಗೋಬೇಕು ನಾವೀಗ? ಇದು ನಾವು ಇನ್ನೊಬ್ರಿಗೆ ಹೇಳುವಾಗ ಏನ್ ಹೇಳ್ತೀವಿ ಗೊತ್ತಾ? ನೋಡಿ ಬ್ರದರ್, ಬೈಬಲ್ ಅಲ್ಲಿ ಇಲ್ವಾ ಒಬ್ಬರ ಭಾರವನ್ನು ಇನ್ನೊಬ್ರು ಹೊತ್ಕೋಬೇಕು ಅಂತ, ಆದ್ರಿಂದ ನೀವು ನಮ್ಮ ಭಾರ ಹೊತ್ಕೋಬೇಕಲ್ವಾ ಅಂತ. ಅವ್ರ ಸ್ವಾರ್ಥಕ್ಕೋಸ್ಕರ ಆ ವಾಕ್ಯನ ಉಪಯೋಗಿಸಿದಂಗ ಆಯ್ತು ಅವಾಗ. ಇಲ್ಲಿ ಅದಾದ್ಮೇಲೆ 5ನೇ ವಾಕ್ಯ ಏನ್ ಹೇಳುತ್ತೆ? ಪ್ರತಿಯೊಬ್ಬನು ತನ್ನ ಹೊರೆಯನ್ನು ತಾನೇ ಹೊತ್ಕೋಬೇಕು ಅಂತಾನು ಇಲ್ಲಿ ಹೇಳುತ್ತೆ. ಆ ತರ ಹೇಳೋರಿಗೆ ಈ ತರ ಹೇಳ್ಬಿಡಿ, ಆ ತರ ಹೇಳೋರಿಗೆ ಈ ತರ ಹೇಳ್ಬೇಕು, ಅವಾಗ ಬಾಯಿ ಮುಚ್ಕೋತಾರೆ. ಅವ್ರು ಹೇಳ್ತಾ ಇರೋದು ಅದು ಸ್ವಾರ್ಥದ ನಿಮಿತ್ತವಾಗಿ. ಇಲ್ಲಿ ದೇವ್ರು ಹೇಳಿರೋದು, ನೀವು ಖಂಡಿತವಾಗಲೂ ಒಬ್ಬರ ಭಾರವನ್ನು ಒಬ್ರು ಹೊತ್ಕೋಬೇಕು, ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಲೇಬಾರ್ದು ಇನ್ನೊಬ್ರು ನನ್ನ ಭಾರ ಹೊತ್ಕೋಬೇಕು ಅಂತ. ನಿಮ್ಮ ಹತ್ರ ಆ ಎಕ್ಸ್ಪೆಕ್ಟೇಷನ್ನೇ ಇರಬಾರ್ದು ಇನ್ನೊಬ್ರು ನನ್ನ ಭಾರವನ್ನ ಹೊತ್ಕೋಬೇಕು ಅಂತ. ಆದರೆ ನಮ್ಮ ಒಬ್ಬೊಬ್ರಿಗೂ ಹೇಳ್ತಾ ಇದ್ದಾರೆ, ನೀವು ಇನ್ನೊಬ್ರ ಭಾರನ ಹೊತ್ಕೋಬೇಕು. ಮತ್ತೆ ದೇವ್ರು ನಮಗೆ ವೈಯಕ್ತಿಕವಾಗಿ ಹೇಳ್ತಾರೆ, ನಿನ್ ಭಾರ ನೀನೇ ಹೊತ್ಕೋಬೇಕು. ಇಲ್ಲಿ ಬನ್ನಿ ಇಬ್ರು, ನೀವು ಯಾರಾದ್ರೂ ಇಬ್ರು ಬನ್ನಿ ಬೇಗ. ನೀನ್ ಇಲ್ಲಿ ನಿಂತ್ಕೋ. ನೀನ್ ಇಲ್ಲಿ ಮುಂದೆ ಒಬ್ರು ಮುಂದೆ ಒಬ್ರು ಹಿಂದೆ ಇರಿ. ಈಗ ನೀನ್ ಮುಂದೆ ಇದೆಯಾ? ದೇವ್ರು ನಿನಗೆ ಹೇಳ್ತಾರೆ, ನಿನ್ನ ಬಾರಿಗೆ ಒಂದು ಭಾರ ಕೊಡೋಣ. ಸೊ ಈ ಭಾರ ಹೀಗೆ ಇಡ್ಕೊ, ಭಾರ ಹೊರೆ. ಈ ನಿನ್ನ ಹೊರೆನ ನೀನೇ ಹೊತ್ಕೋಬೇಕು. ಹೋಗು, ನಿಧಾನ ಹೆಜ್ಜೆ ಇಡು, ಹೋಗ್ಬೇಡ, ಹಿಂಗೆ ಹೋಗ್ತಾರೆ. ಆಮೇಲೆ ದೇವ್ರಲ್ಲಿ ಹೇಳ್ತಾರೆ, ನೋಡು, ಬರೋ ಭಾರವನ್ನು ಒಬ್ರು ಹೊತ್ಕೋಬೇಕು, ಹೆಲ್ಪ್ ಮಾಡೋದು. ಹೋಗು. ಇದು ದೇವ್ರು ಮಾಡಿರೋ ಕೆಲಸ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಇವ್ರನ್ನ ಕೇಳಂಗಿಲ್ಲ, ನೀನು ನನ್ಗೆ ಹೆಲ್ಪ್ ಮಾಡ್ಬೇಕು, ಹೊತ್ಕೋ ಅಂತ ಹೇಳೋದಲ್ಲ. ನಿನಗೆ ಹೇಳ್ತಾ ಇರೋದು, ಹೊತ್ಕೋ, ಒಬ್ಬರ ಅವ್ರವ್ರ ಭಾರನ ಅವ್ರವ್ರೆ ಹೊತ್ಕೋಬೇಕು, ಹೋಗ್ತಾ ಇರು. ಇನ್ನೊಬ್ರು ಹೇಳ್ತಾರೆ, ಒಬ್ಬರ ಭಾರನ ಒಬ್ರು ಹೊತ್ಕೋಬೇಕು, ಹೆಲ್ಪ್ ಮಾಡು. ಸೊ ಇದು ಆ ವಾಕ್ಯದ ಅರ್ಥ. ಇವ್ರು ತಿರುಗಿ ನಿಂತ್ಕೊಂಡು ದೇವ್ರು ಹೇಳಿದ್ದಾರೆ ಹೊತ್ಕೋಬೇಕು ಅಂತ ನೀನ್ ನಂಗೆ ಹಿಡ್ಕೊ, ಸಪೋರ್ಟ್ ಮಾಡೋದು ಹೇಳೋವಾಗಿಲ್ಲ. ಸೊ ದೇವ್ರು ಎಲ್ಲವನ್ನ ಬ್ಯಾಲೆನ್ಸ್ಡ್ ಆಗಿ ಮಾಡ್ತಾರೆ. ಸೊ ಗುಡ್ ಗಾಡ್, ಗುಡ್ ಡ್ಯಾಡಿ, ಒಳ್ಳೆ ದೇವ್ರು ಅವರು. ಅವ್ರು ಯಾರಿಗೂ ಮೋಸ ಮಾಡೋದಿಲ್ಲ, ಅವರೆಲ್ಲವನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಬಿಕಾಸ್ ಆಫ್ ಅವರ್ ಸೆಲ್ಫಿಶ್ನೆಸ್, ನಮ್ಮ ಸ್ವಾರ್ಥದ ನಿಮಿತ್ತವಾಗಿ ವಿ ಎಕ್ಸ್ಪೆಕ್ಟ್ ಅದರ್ಸ್ ಟು ಕ್ಯಾರಿ ಅವರ್ ಬರ್ಡನ್. ಯಾಕೆ ಅಂದ್ರೆ ಬಿಕಾಸ್ ಆಫ್ ದಟ್ ಸೆಲ್ಫ್. ಈ ಸೆಲ್ಫ್ ಏರಿಯಾದಲ್ಲಿ ನಾವು ಸರಿಯಾಗಿ ಒಂದು ಡೀಲ್ ಮಾಡೋದಾದ್ರೆ, ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ ಭಾರ ನಿಮಗೆ ಹೊತ್ಕೊಳ್ಲಿಕ್ಕಾಗುತ್ತೆ, ಆ ಭಾರಕ್ಕೆ ಬೇರೆ ಕೈಗಳು ಬರುತ್ತೆ. ಇದು ನೀವು ಯಾವಾಗ ತಿರುಗಿ ನೋಡಿ ಹೆಲ್ಪ್ ಮೀ, ವರ್ಡ್ ಆಫ್ ಗಾಡ್ ಸೇ ಸಿ ಅಂತ ಹೇಳ್ತಿರೋ, ನಿಮಗೇನು ಹೆಲ್ಪ್ ಸಿಗೋದಿಲ್ಲ. ಆದ್ರೆ ನೀವು ಯಾವಾಗ ದೇವ್ರು ಹೇಳಿದ್ದಾರೆ ಅವ್ರವ್ರ ಭಾರ ಅವರೇ ಹೊತ್ಕೋಬೇಕು ಅಂತ ಹೊತ್ಕೊಂಡು ಹೋಗ್ತಿರೋ, ನಿಮಗೆ ಗೊತ್ತಿಲ್ಲದ ಹಾಗೆ ಹಿಂದಿಂದ ಬೇರೆ 10 ಕೈಗಳು ದೇವರು ಕಮಾಂಡ್ ಮಾಡಿ ಹೇಳ್ತಾರೆ, ಹೋಗಿ ಹಿಡ್ಕೊಳ್ಳೋ ಅಲ್ಲಿ ಅಂತ. ಆಗ ನಿಮಗೆ ನಿಮ್ಮ ಹೊರೆ ಈಸಿ ಆಗುತ್ತೆ. ಇಟ್ ವಿಲ್ ಬಿ ಈಸಿ ಫಾರ್ ಯು. ಅದು ನಮಗೆ ದೇವರಲ್ಲಿ ನಂಬಿಕೆ ಇಲ್ಲ. ನಾವು ಅಲ್ಲಿ ಮಣ್ಣಲ್ಲಿ ಬಿದ್ದು ಅಲ್ಲಿ ಇರೋದಿಲ್ಲ, ಬೇಗ ಎದ್ದು ಬಿಡ್ತೀವಿ. ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಸಾಕು, ಚಿಕ್ಕಂತ ಎದ್ದು ಬಿಡ್ತೀವಿ, ಈ ಸುರ್ಸು ಪಟಾಕಿ ತರ. ಸ್ವಲ್ಪ ಹೇಗೆ ಸ್ಪಾರ್ಕ್ ಹಾಕಿದ್ರೆ ಸಾಕು, ಥುಮ್ ಅಂತ. ಎಷ್ಟು ವರ್ಷದಿಂದ ಮಿನಿಸ್ಟ್ರಿಯಲ್ಲಿ ಇದ್ದೀವಿ? 25 ವರ್ಷದಿಂದ ಪಟಾಕಿ ಹೊಡ್ಕೊಂಡೇ ಇರೋದು, ಹಾರ್ಕೊಂಡು ಸುಕ್ ಅಂತ. ಶಬ್ದನೂ ಬರೋದಿಲ್ಲ ಬಿಡಿ,
ತಣ್ಣಗಾಗಿರುತ್ತೆ ಪಟಾಕಿ. ಸೊ ನೀವು ಆ ರೀತಿ ಪಟಾಕಿಗಳಾಗಿ ಯಾರು ಹೋಗೋದು ಬೇಡ. ನಾವೆಲ್ಲರೂ ಕೂಡ ಫಲ ತರೋರಾಗಬೇಕು. ಏನು ಫಲ? ಫಲ ಅಂತ ಹೇಳುವಾಗ ಎರಡು ರೀತಿಯಲ್ಲಿ ನಾವು ತಗೊಳ್ಳೋಣ. ಒಂದು, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಪವಿತ್ರಾತ್ಮನ ಫಲ. ಓಕೆ, ಫ್ರೂಟ್ ಆಫ್ ದ ಸ್ಪಿರಿಟ್. ವೈಯಕ್ತಿಕ ಜೀವನದಲ್ಲಿ ಫ್ರೂಟ್ ಆಫ್ ದ ಸ್ಪಿರಿಟ್ ಬರಬೇಕು. ಇನ್ನೊಂದು, ನಾವಿರುವಂತ ಆತ್ಮಿಕ ದೇಹದಲ್ಲಿ, ನಮ್ಮ ವೈಯಕ್ತಿಕ ದೇಹದಲ್ಲಿ ಫ್ರೂಟ್ ಆಫ್ ದ ಸ್ಪಿರಿಟ್ ಬರಬೇಕು. ನಮ್ಮ ವೈಯಕ್ತಿಕ ದೇಹದಲ್ಲಿ ನಾನೊಂದು ನಮ್ಮ ಆತ್ಮಿಕ ದೇಹದಲ್ಲಿ ಒಂದು ಅಂಗವಾಗಿ ನಾನಿರುವಾಗ ನನ್ನ ಮುಖಾಂತರ ಅನೇಕ ಆತ್ಮಗಳು ಎಂಬ ಫಲ ಬರಬೇಕು. ಸೋಲ್ಸ್, ಆತ್ಮಗಳು, ಅನೇಕ ಮನುಷ್ಯರು ದೇವರ ರಾಜ್ಯಕ್ಕೆ ಬರುವ ಆ ಫಲ ಬರಬೇಕು. ಇಂಡಿವಿಜುವಲಿ ತಗೊಂಡ್ರೆ ವೈಯಕ್ತಿಕ ಜೀವಿತದಲ್ಲಿ ಬರಬೇಕಾದ ಫಲ ಫ್ರೂಟ್ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮನ ಫಲಗಳು. ಆಸ್ ಎ ಗ್ರೂಪ್ ವೈಸ್ ನಾವು ತೆಗೆದುಕೊಳ್ಳುವಾಗ ನಮ್ಮ ಮುಖಾಂತರ ನಾನೊಂದು ದೇಹದ ಅಂಗವಾಗಿ ಪಾರ್ಟ್ ಆಫ್ ದಿಸ್ ಗ್ರೂಪ್, ನನ್ನ ಮುಖಾಂತರ ಆತ್ಮಗಳ ಆದಾಯ ಆಗ್ಬೇಕು. ಈಗ ನಾವು ಪರೀಕ್ಷೆ ಮಾಡಿ ನೋಡೋಣ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡೋಣ, ಇದು ಎರಡರಲ್ಲಿ ಯಾವ್ದಾದ್ರು ನನ್ನ ಮುಖಾಂತರ ಆಗ್ತಾ ಇದೆಯಾ? ಪ್ರಾರ್ಥನೆ ಮಾಡ್ತಾ ಇದ್ದೀವಾ, ಪ್ರಬೋಧನೆ ಮಾಡ್ತಾ ಇದ್ದೀವಾ, ಅದೆಲ್ಲ ಅಲ್ಲ ಕೇಳ್ತಾ ಇರೋದು. ಫ್ರೂಟ್ ಆಫ್ ದ ಸ್ಪಿರಿಟ್ ಅಲ್ಲಿ ಫಸ್ಟ್ ಯಾವುದು? ಪ್ರೀತಿ. ಈ ಪ್ರೀತಿ ಅನ್ನೋ ಫಲ ನಮ್ಮಲ್ಲಿ ಬಂದ್ರೆ ಕಂಪ್ಲೇಂಟೇ ಬರಲ್ಲ, ಆರ್ಗ್ಯುಮೆಂಟ್ಸ್ ಬರಲ್ಲ, ಚಾಡಿ ಬರಲ್ಲ, ಬೇಜಾರು ಬರಲ್ಲ. ಈ ಪ್ರೀತಿ ಅಂದ್ರೆ ಏನು? ಗಾಡ್ ಇಸ್ ಲವ್. ದ ಕ್ಯಾರೆಕ್ಟರ್ ಆಫ್ ಗಾಡ್ ಕಮ್ಸ್ ಥ್ರೂ ಯು. ಗಾಡ್ ಇಸ್ ಲವ್. ಈಗ ಆ ಕ್ಯಾರೆಕ್ಟರ್ ನನ್ನಲ್ಲಿ ಎಲ್ಲಿ ಬರ್ತಾ ಇದೆ? ನನ್ನಲ್ಲಿ ಬರ್ತಾ ಇರೋ ಪ್ರೀತಿ ಅಂತ ನಾವು ಹೇಳ್ತೀವಿ, ಅದು ಯಾವ ಪ್ರೀತಿ? ದಟ್ ಈಸ್ ಯುವರ್ ಲವ್, ಹ್ಯೂಮನ್ ಲವ್. ಆ ಥರದ್ದಿದ್ಯಾ? ಇದೆ. ಬಟ್ ಇಲ್ಲಿ ಹೇಳ್ತಾ ಇರೋದು ಅಗಾಪೆ, ಗಾಡ್ ಕೈಂಡ್ ಆಫ್ ಲವ್, ನಾಟ್ ಹ್ಯೂಮನ್ ಕೈಂಡ್ ಆಫ್ ಲವ್. ಒಂದು ಸ್ಟೋರ್ಗೆನೋ, ಫೀಲಿಯಾನೋ, ಅಥವಾ ಇನ್ನೊಂದು ಯಾವುದು, ಎರೋಸ್, ಇದು ಯಾವುದು ಅಲ್ಲ. ನಾಟ್ ಎರೋಟಿಕ್ ಲವ್, ನಾಟ್ ಫೀಲಿಯಾ, ನಾಟ್ ಸ್ಟೋರ್ಗೆ. ದಿಸ್ ಇಸ್ ಕಂಪ್ಲೀಟ್ಲಿ ಅಗಾಪೆ. ಅಗಾಪೆ ಲವ್ ಅಂದ್ರೆ ಏನ್ ಗೊತ್ತಾ? ತಗೋ 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 ಕೊಟ್ಟು ಹೋಗ್ತಾ ಇರೋದಷ್ಟೇ. ಕೊಟ್ಟಿದ್ದೀನಿ, ನೋಡೋಣ ಇವ್ರೇನ್ ಕೊಡ್ತಾರೆ ಅಂತ. ನೋ ಎಕ್ಸ್ಪೆಕ್ಟೇಷನ್, ಓನ್ಲಿ ಗಿವಿಂಗ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್. ದಟ್ ಈಸ್ ಗಾಡ್ಸ್ ಲವ್. ನಮ್ಗೆ ಎಲ್ಲಿ ಬೇಜಾರಾಗ್ತಾ ಇದೆ ಅಂದ್ರೆ, ನಾನು ನನ್ನ ಪ್ರೀತಿ ಕೊಡ್ತಾ ಇದ್ದೀನಿ. ಇವ್ರ ಮನೆಗೆ ಹೋದೆ, ಊಟ ಮಾಡಿದೆ, ಚಾಕ್ಲೇಟ್ ಕೊಟ್ಟೆ, ಬಿಸ್ಕೆಟ್ ಕೊಟ್ಟೆ, ಇನ್ನೂ ಫೋನ್ ಮಾಡಿಲ್ಲ ಅವಳು, ಒಂದು ಥ್ಯಾಂಕ್ಸ್ ಹೇಳಿಲ್ಲ, ಒಂದು ಪ್ರೈಸ್ ಲಾರ್ಡ್ ಹೇಳಿಲ್ಲ, ನಮ್ಮ ಮನೆಗೆ ಒಂದು ಸರಿನೂ ಬಂದಿಲ್ಲ. ಪ್ರೀತಿ ಇದ್ದಿದ್ರೆ ಬರ್ತಾ ಇದ್ಲು. ಎಷ್ಟು ಸರಿ ಹೋಗಿದ್ದೀನಿ ಗೊತ್ತ ಅವಳ ಮನೆಗೆ, ಎಷ್ಟು ಚಾಕ್ಲೇಟ್ ಕೊಟ್ಟಿದ್ದೀನಿ, ಆದರೆ ಒಂದು ಕೃತಜ್ಞತೆ ಇಲ್ಲ. ವಾಟ್ ಕೈಂಡ್ ಆಫ್ ಪೀಪಲ್? ಇವರೆಲ್ಲ ಪ್ರೇಯರ್ ಗ್ರೂಪಲ್ಲಿ ಇದ್ದಾರೆ. ಬೇಜಾರಾಗ್ತದೆ. ಕೊಟ್ಟಿದ್ದೇನು? ಯಾವ ಪ್ರೀತಿ? ನನ್ನ ಪ್ರೀತಿ ಅಳಿಸಿದ್ದು, ಅಳಿದು ಹೋಗುವಂಥದ್ದು. ನಾಯಿ ಮರಿ ಬೆಕ್ಕಿನ ಮರಿ ಕೊಡುತ್ತಲ್ಲ, ಆ ಥರದ್ದು. ಅದನ್ನ ಕೊಟ್ಟು ದೊಡ್ಡಕ್ಕೆ ನಾವು ಪ್ರೀತಿ ಕೊಟ್ಟಿದ್ದೀವಿ ಅಂತ. ನಿನ್ನ ಪ್ರೀತಿ ಕೊಟ್ಟು ಯಾರನ್ನು ಏನು ಮಾಡೋಕ್ಕಾಗಲ್ಲಪ್ಪ, ನಿನ್ನ ಪಾಕೆಟಿಗೆ ಹಾಕೋಬೋದಷ್ಟೇ. ನೀನು ಸ್ವರ್ಗ ರಾಜ್ಯಕ್ಕೆ ಆತ್ಮವನ್ನು ಆದಾಯ ಮಾಡಬೇಕಾದ್ರೆ ಯು ಮಸ್ಟ್ ಕೀಪ್ ಹಿಸ್ ಲವ್. ಇದು ಫ್ರೂಟ್ ಆಫ್ ದ ಸ್ಪಿರಿಟ್. ಫ್ರೂಟ್ ಅನ್ನೋದು ಪ್ರೊಡ್ಯೂಸ್ ಆಗುವಂಥದ್ದು, ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಕ್ರಿಯೇಟ್ ದ ಲವ್, ಇಟ್ಸ್ ದ ಪ್ರೊಡಕ್ಷನ್ ಆಫ್ ದ ಹೋಲಿ ಸ್ಪಿರಿಟ್. ಇದು ನಾಟಕ ಮಾಡಿದ್ರೆ ಸಿಗಲ್ಲ, ಆಯ್ತಾ? ನಿಮ್ ನಾಟಕ ಎಲ್ಲ ಸ್ಟಾಪ್ ಮಾಡಿ, ಫ್ರೂಟ್ ಆಟೋಮೆಟಿಕ್ಲಿ ಬರುತ್ತೆ. ನೀವೆಷ್ಟು ನಾಟಕ ಮಾಡ್ತೀರಿ ಅಂತ ಗೊತ್ತಾಗುತ್ತೆ ಅದರಲ್ಲೇನೆ. ದೇವರ ವಾಕ್ಯ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡುತ್ತೆ, ಯಾರೆಲ್ಲ ನಾಟಕ ಕಂಪ್ನಿಯರು ಇದ್ದೀರಿ ಅಂತ. ನಾನು ಹೇಳೋದಲ್ಲ, ನನ್ನ ಬಿಟ್ಬಿಡಿ, ನಾನು ಸೇರಿಸಿ ಹೇಳ್ತಾ ಇರೋದು. ಈ ಫ್ರೂಟ್ ಬರ್ತಾ ಇದೆಯಾ? ನಾನು ನನ್ನ ಗಂಡನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ, ಆದ್ರೂ ಹರ್ಟ್ ಮಾಡ್ಬಿಟ್ರು. ನನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತೀನಿ, ಆದ್ರೂ ಹರ್ಟ್ ಮಾಡ್ಬಿಟ್ರು. ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀನಿ. ದಟ್ ಈಸ್ ಯುವರ್ ಲವ್, ಯು ಆರ್ ಗಿವಿಂಗ್ ಟು ದೆಮ್. ಇಟ್ ಹರ್ಟ್ಸ್ ಯು.
But love of God cannot hurt you. It will heal all the hurts. ಹಾಗಾದ್ರೆ ನನ್ನಲ್ಲಿ ಈ ಲವ್ ಆಫ್ ಗಾಡ್, ಅಗಾಪೆ ಲವ್, ಯಾಕೆ ವೈ ಐ ಆಮ್ ನಾಟ್ ಏಬಲ್ ಟು ಬೇರ್ ದಟ್ ಅಗಾಪೆ ಲವ್, ದಟ್ ಫ್ರೂಟ್ ಆಫ್ ದ ಸ್ಪಿರಿಟ್? ವೈ ಐ ಆಮ್ ನಾಟ್ ಏಬಲ್ ಟು ಬೇರ್ ದ ಫ್ರೂಟ್ ಆಫ್ ದ ಸ್ಪಿರಿಟ್? ವೈ ಇಟ್ ಈಸ್ ನಾಟ್ ಕಮಿಂಗ್ ಥ್ರೂ ಮೀ? ನನ್ನ ಮುಖಾಂತರ ಯಾಕದು ಬರ್ತಾ ಇಲ್ಲ? ಆನ್ಸರ್: ಯು ಆರ್ ನಾಟ್ ರೆಡಿ ಟು ಡೈ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೇ ಇದ್ದರೆ ಅದು ಒಂಟಿಯಾಗಿ ಹಾಗೆ ಉಳಿತದೆ. ಆದರೆ ಅದು ಆ ಮಣ್ಣಲ್ಲಿ ಬಿದ್ದು ಅಲ್ಲೇ ಇದ್ದು 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 ಪೀಸ್ 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 ಆಗಿ ಅದು ಇಲ್ಲದಾಗಿ ಸತ್ತು ಹೋದ್ರೆ ಸಮೃದ್ಧಿಯಾಗಿ ಫಲ ಬರುತ್ತೆ. ಅದರಿಂದ ಬರುವ ಫಲವೇ ಪ್ರೀತಿ. ಆಗ ನಿನ್ನನ್ನು ಶಿಲುಬೆಗೆ ಹಾಕಿದ್ರು ಕೂಡ ಆರಾಮಾಗಿ ಹೇಳ್ಬೋದು, ಫಾದರ್ ಫರ್ಗಿವ್ ದೆಮ್, they do not know what they are doing. ಶಿಲ್ಬೆ ಮೇಲೆ ನೇತಾಡುವಾಗಲೂ ಪಕ್ಕದಲ್ಲಿದ್ದವನೊಬ್ಬರನ್ನ ಸಂತೈಸ್ಲಿಕ್ಕಾಗತ್ತೆ. ಡೋಂಟ್ ವರಿ, ಟುಡೇ ಆನ್ವರ್ಡ್ಸ್ ಯು ವಿಲ್ ಬಿ ವಿತ್ ಮೀ ಇನ್ ಪ್ಯಾರಡೈಸ್. ಕೂಲ್ ಆಗಿ ನಾವು ಪ್ರೇಯರ್ ಮಾಡೋರಿಗೆ ಸ್ವಲ್ಪ ಏನಾದ್ರು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಥಿಂಕ್ ಮಾಡಿ ಅವ್ರ ಮೂಡೆಲ್ಲ ನೋಡಿ ಮಾತಾಡ್ಬೇಕು. ಯಾವ ಮೂಡಲ್ಲಿದ್ದಾರೆ ಈಗ ಅವರು? ನಾವು ಮಾತಾಡುವಾಗ ಸ್ವೀಕಾರ ಮಾಡೋ ಮೂಡಲ್ಲಿದ್ದಾರಾ? ಜೈಮೇರಕ್ಕೆ ಯಾವ ಮೂಡಲ್ಲಿದ್ದಾರೆ ಈಗ? ಅಭಿಷೇಕದಲ್ಲಿದ್ದಾರಾ? ಅಥವಾ ಅಭಿಷೇಕ ಎಲ್ಲ ಡೌನ್ ಆಗಿ ನಾರ್ಮಲ್ ಮೂಡಿಗೆ ಬಂದಿದ್ದಾರಾ? ಸೊ ನಾರ್ಮಲ್ ಬಂದ್ಮೇಲೆ ಮಾತಾಡ್ಬೋದು. ಫುಲ್ ಅನಾಯಿಂಟಿಂಗ್ ಅಲ್ಲಿ ಇರುವಾಗ ಮಾತಾಡ್ಲಿಕ್ಕೆ ಹೋದ್ರೆ ನಮಗದು ಅವರಿಂದ ಬರುವ ಇದು ಬೇರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ಥರ ಅಭಿಷೇಕ ಬೇಡ, ಆ ಥರ ಯಾವುದು ಬೇಡ. ಬಟ್ ಈಗ ಪ್ರೆಸೆಂಟ್ ಇರೋದು ಹೆಚ್ಚು ಕಡಿಮೆ ಅದೇ ಥರನೇ ಇದೆ. ಸೊ ವಿ ಮಸ್ಟ್ ಬಿ ಏಬಲ್ ಟು ಬೇರ್ ದ ಫ್ರೂಟ್ ಆಫ್ ದ ಸ್ಪಿರಿಟ್. ಫ್ರೂಟ್ ಆಫ್ ದ ಸ್ಪಿರಿಟ್ ಯಾವುದೆಲ್ಲ ಇದೆ ಜಸ್ಟ್ ಓದಿ ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಜಸ್ಟ್ ಲವ್ ಮಾತ್ರ ಒಂದು ಜಸ್ಟ್ ಟಚ್ ಕೊಟ್ಟಿದ್ದಷ್ಟೇನೆ. ಯಾಕಂದ್ರೆ ಅದರಿಂದನೇ ಎಲ್ಲ ಬರೋದು, ಆ ಲವ್ ಇಂದಾನೆ. ಆ ಲವ್ ಇದ್ರ ಬಾಕಿ ಎಲ್ಲ ಆಟೋಮೆಟಿಕ್ಲಿ ಬೈ ಪ್ರಾಡಕ್ಟ್ ಆಫ್ ಲವ್. ಓಕೆ. ಪವಿತ್ರಾತ್ಮರ ದತ್ತವಾದ ಸತ್ಫಲಗಳು ಯಾವುವೆಂದರೆ ಪ್ರೀತಿ, ಆನಂದ. ಈ ಆನಂದನು ಯಾವ ಆನಂದ? ಯಾರೋ ಬಂದಿದ್ದಕ್ಕೆ ಸಿಕ್ಕಿದ ಆನಂದ ಅಲ್ಲ, ಏನೋ ಮಾಡಿದ್ದಕ್ಕೆ ಸಿಗುವ ಆನಂದ ಅಲ್ಲ. ಸೊ ಫ್ರೂಟ್ ಆಫ್ ದ ಸ್ಪಿರಿಟ್ ಸತ್ತಾಗ ಸಿಗುವ ಆನಂದ. ನೀನ್ ಸತ್ತಾಗ ನಿನ್ಗೆ ಬರುವ ಆನಂದ. ಸತ್ತಾಗ ಅಂದ್ರೆ ಅರ್ಥ ಆಯ್ತಾ? ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಅಲ್ಲೇ ಇದ್ದು 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 ಸತ್ತಾಗ ಆನಂದ ಬರುತ್ತೆ. ಆನಂದ ಫ್ರೂಟ್ ಆಫ್ ದ ಸ್ಪಿರಿಟ್. ಸಮೃದ್ಧಿಯಾದ ಫಲ ಬರುತ್ತಲ್ಲ ಅದು ಆನಂದ. ಶಾಂತಿ, ಸಮಾಧಾನ. ಶಾಂತಿ, ಸಮಾಧಾನ, ಸಹನೆ. ಸಹನೆ ಇದೆಯಲ್ಲ, ಸಹನೆ ನಮ್ಗೆಲ್ರಿಗೂ ತುಂಬಾನೇ ಇದೆ ಬಿಡಿ. ಪೇಷನ್ಸ್ ತುಂಬಾ ಇದೆ ಎಲ್ರಿಗೂ. ಓಕೆ. ಕರಿಸ್ಮ್ಯಾಟಿಕಲ್ ಇದ್ದ ನಮ್ಗಂತೂ ತುಂಬಾನೇ ಪೇಷನ್ಸ್ ಜಾಸ್ತಿ. ನನಗೆ ಜಾಸ್ತಿ ಇದೆ ಬಿಡಿ ಪೇಷನ್ಸ್. ತಕ್ಷಣ ಕೋಪ ಬಂದ್ಬಿಡುತ್ತೆ. ಓಕೆ. ಆಮೇಲೆ ದಯೆ, ಸದ್ಗುಣ. ದಯೆ ನಮಗೆ ಜಾಸ್ತಿ ಅಲ್ವಾ? ದಯೆ ತರ ಇದೆ ನಮಗೆ, ದಯೆ ಅಲ್ಲ ಅದು. ದಯೆ ತರ. ಯಾಕಂದ್ರೆ ನಾವು ಟ್ರೈನಿಂಗ್ ಆಗ್ಬಿಟ್ಟಿದೆ, ನಮ್ಗೆ ನಾಟಕ ಟ್ರೈನಿಂಗ್ ಆಗ್ಬಿಟ್ಟಿದೆ. ಅದು ನ್ಯಾಚುರಲಿ ಈಗ ಬಂದ್ಬಿಡುತ್ತೆ. ನಾವು ಅಂದ್ಕೊಂಡಿದೀವಿ ಅದು ನಮ್ ದಯೆ ಅಂತ. ದಯೆ ಅಲ್ಲ, ದಯೆ ತರ. ಓಕೆ. ಸದ್ಗುಣ, ಪ್ರಾಮಾಣಿಕತೆ. ಸದ್ಗುಣ ಅಂದ್ರೆ ಜೆಂಟಲ್ನೆಸ್ ಅಲ್ಲ? ಪ್ರಾಮಾಣಿಕತೆ, ಸೌಜನ್ಯ. ಇದೆ ಬಿಡಿ, ನಮ್ಗ ತುಂಬಾ ಇದೆ ಸೌಜನ್ಯ. ಆಮೇಲೆ ಸಂಯಮ ಅಂತೂ ಯಾವತ್ತೂ ಕಳ್ಕೊಳ್ಳೋದಿಲ್ಲ ನಾವು, ಅಲ್ವಾ? ಸಂಯಮ ಕಳ್ಕೊಳ್ತೀವ ನಾವು. ಸಂಯಮ ಅಂದ್ರೇನು? ಸೆಲ್ಫ್ ಕಂಟ್ರೋಲ್ ಅಲ್ವಾ? ತುಂಬಾ ಇದೆ ಅಲ್ವಾ ಸೆಲ್ಫ್ ಕಂಟ್ರೋಲ್ ನಮ್ಗೆ. ನಮ್ ಸೆಲ್ಫಿಗೆ ಕಂಟ್ರೋಲೇ ಇಲ್ಲ ಅವ್ರು ಹೇಳ್ದಂಗೆ. ನಾವು ವಿಲ್ ಪವರ್ ಇಂದ ಕಂಟ್ರೋಲ್ ಮಾಡ್ತಾ ಇದೀವಿ ಅಷ್ಟೇನೆ. ವಿಲ್ ಪವರ್ ಇಂದ ನೀನು ಎಷ್ಟು ದಿನ ಕಂಟ್ರೋಲ್ ಮಾಡ್ಬೋದು? ನಮ್ಮ ಆಲ್ವಿನ್ ಬ್ರದರ್ ಹೇಳ್ತಾ ಇದ್ರು 40 days ಕಂಟ್ರೋಲ್ ಮಾಡ್ಬೋದು ಅಂತೆ. ತಪಸ್ಕಾಲದಲ್ಲಿ ಕೆಲವರೆಲ್ಲ ಮೀನು ಮಾಂಸ ಕುಡಿಯೋದೆಲ್ಲ ಬಿಡ್ತಾರಲ್ಲ, ಎಷ್ಟು ದಿನ ಬಿಡ್ತಾರೆ ಹೇಳಿ? 40 ದಿವಸ. 41ನೇ ದಿನ ಯೇಸು ರಾತ್ರಿ ಪುನರುತ್ಥಾನರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಟೈಟ್ ಆಗಿ ಚೆನ್ನಾಗಿ ಮಾಂಸ ತಿಂದು ಆರಾಮಾಗಿ ಸೆಲೆಬ್ರೇಷನ್ ಮಾಡೋದು. ಬಡ್ಡಿ ಸಮೇತ ವಸೂಲಿ. 40 ದಿನದ್ದೆಲ್ಲ ಸೇರಿ ಒಂದೇ ದಿನ ಹೊಡೆದಾಯ್ತು. ಸೊ ಸೆಲ್ಫ್ ಕಂಟ್ರೋಲ್ ತಪ್ಪಿ ಆಯ್ತು ಅಲ್ಲಿ. ಸೆಲ್ಫ್ ಕಂಟ್ರೋಲ್ ಕೆಪಾಸಿಟಿ ಅಷ್ಟೇ 40 days. ಸಾರಿ, ವಿಲ್ ಪವರ್ ನಮ್ಮ ಸೆಲ್ಫ್ ಪವರ್ ಇಂದ ಮಾಡಿದರೆ. ಸೊ ಫ್ರೂಟ್ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮನ ಒಂದು ಫಲವಾಗಿ ನಮಗೆ ಬರುವ ಸೆಲ್ಫ್ ಕಂಟ್ರೋಲ್ ಇದೆಯಲ್ವಾ, ಅದು ಏನ್ ಮಾಡುತ್ತೆ ಅಂದ್ರೆ ಪರ್ಮನೆಂಟ್ ಆಗಿ ನಿಮ್ಮನ್ನ
ಕೆಲವುದರಿಂದ ಮುಕ್ತ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಅಲ್ಲಿ ನೀನು ನಿನ್ನ ವಿಲ್ ಅನ್ನು ಉಪಯೋಗಿಸೋದಿಲ್ಲ, ಹೋಲಿ ಸ್ಪಿರಿಟ್ ವಿಲ್ ಯೂಸ್ ಯುವರ್ ವಿಲ್. ಪವಿತ್ರಾತ್ಮರು ನಿನ್ನ ವಿಲ್ ಅನ್ನ ಕಂಟ್ರೋಲಿಗೆ ತೆಗೆದುಕೊಳ್ತಾರೆ. ಸೊ ವಿತ್ ದ ಸೇಮ್ ವಿಲ್ ಓನ್ಲಿ ಯು ಕ್ಯಾನ್ ಓವರ್ಕಮ್ ಇಟ್. ಅದು ಸಾಧ್ಯ ಆಗುತ್ತೆ, ಪ್ರೊವೈಡೆಡ್ ಯು ಹ್ಯಾವ್ ಟು ರಿಮೈನ್ ಅಂಡರ್ ದ ಮಡ್. ಮಣ್ಣಿನ ಕೆಳಗಡೆ ಇರಬೇಕು. ಬಿಸಿ ಆಗುತ್ತೆ, ಬಿಸಿ ಆಗುತ್ತೆ. ತುಂಬಾ ಕೋಲ್ಡ್ ಸೀಸನ್ ಇದ್ರೆ ಕೋಲ್ಡು ಆಗುತ್ತೆ. ಜೋರಾಗಿ ಮಳೆ ಬಂದ್ರೆ ತೊಳ್ಕೊಂಡು ಹೋಗುತ್ತೆ, ಅಲ್ಲೆಲ್ಲೋ ಸೇರಿಸುತ್ತೆ ಆ ಬೀಜ. ಅಲ್ಲೇ ಇರ್ಬೇಕು, ಎಲ್ಲೇ ಇದ್ರು ಒಳಗಡೆ ಇರ್ಬೇಕು, ಹೊರಗಡೆ ಬರಬಾರ್ದು. ಕಷ್ಟನಾ? ಅದು ಗೊತ್ತಾಗುತ್ತೆ, ನಿಮ್ ಮುಖಗಳು ನೋಡಿದಾಗಲೇ ಗೊತ್ತಾಯ್ತು ಕಷ್ಟ ತುಂಬಾ ಆಗ್ತಾ ಇದೆ ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಸದ್ಯಕ್ಕೆ ನೆಕ್ಸ್ಟ್ ಪಾಯಿಂಟ್ ಹೋಗ್ಲಿಕ್ಕೆ ಟೈಮ್ ಇಲ್ಲ, ಟೈಮ್ ಆಗೋಯ್ತು. ಆದ್ರೂ ಜಸ್ಟ್ ಒಂದು ಪಾಯಿಂಟ್ ಮಾತ್ರ. ಯಾವುದು, ಯಾವ ಪಾಯಿಂಟ್ ಹೇಳ್ಬೋದು ಈಗ? ಫ್ಯಾಮಿಲಿ, ಏರಿಯಾ ಆಫ್ ಮನಿ, ಏರಿಯಾ ಆಫ್ ಸೆಕ್ಸ್. ಸಬ್ಮಿಷನ್, ಎಲ್ಲದೂ ಬೇಕು, ಎಲ್ಲದೂ ಇಂಪಾರ್ಟೆಂಟ್ ಅಲ್ವಾ? ರಿಲೇಶನ್ಶಿಪ್ಸ್. ಓಕೆ, ಏರಿಯಾ ಆಫ್ ಸೆಕ್ಸ್ ಸ್ವಲ್ಪ ಟಚ್ ಮಾಡೋಣ. ಯಾಕೆ ಅಂದ್ರೆ ಇದು ಒಳಗಡೆ ಆಗುವಂತ ಕಾರ್ಯ. ನಾವು ಹೆಚ್ಚು ಹೊರಗಡೆ ಇದು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಒಳಗಡೆ, ಎಲ್ಲರ ಒಳಗಡೆನೂ ಈ ಸೆಕ್ಸುವಲ್ ಡಿಸೈರ್ ಅನ್ನೋದು ಇಲ್ಲದೆ ಇರೋ ಮನುಷ್ಯ ಯಾರೂ ಇಲ್ಲ, ಪ್ರಾಣಿನೂ ಇಲ್ಲ, ಮನುಷ್ಯನೂ ಇಲ್ಲ. ಆದ್ರೆ ನಾವು ಈ ಕರಿಸ್ಮ್ಯಾಟಿಕ್ ಅಲ್ಲಿ ಇದ್ದವ್ರು ಏನ್ ಮಾಡ್ತೀವಿ ಅಂದ್ರೆ, ಪ್ರೇಯರ್ ಅಲ್ಲೆಲ್ಲ ಇದ್ದವರು, ನಾವು ನಮಗೆ ಈ ತರ ಆಸೆನೇ ಇಲ್ಲ ಅನ್ನೋ ರೀತಿನಲ್ಲಿ ನಾವು ಏನೋ ಒಂದು ಮಾಸ್ಕ್ ಹಾಕೋಬಿಡ್ತೀವಿ. ಸೊ ಇದನ್ನ ನಂಬಿ ಎಷ್ಟೋ ಜನ ಏನಾಗಿದ್ದಾರೆ ಅಂದ್ರೆ ಮೋಸ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ ದ ಮ್ಯಾಟರ್ ಆಫ್ ಸೆಕ್ಸ್, ಇನ್ ದ ಏರಿಯಾ ಆಫ್ ಸೆಕ್ಸ್, ಈ ಒಂದು ಸ್ಪಿರಿಚುವಲ್ಲಿ ಇರುವವರು ಮತ್ತು ಈ ದೇವರ ಸೇವೆಯಲ್ಲಿ ಇರುವವರು ಅನೇಕ ರೀತಿಯಲ್ಲಿ ಆತ್ಮಿಕ ಜೀವಿತದಲ್ಲಿ ಫಲರಹಿತರಾಗಲಿಕ್ಕೆ ಒಂದು ಕಾರಣ, ಇನ್ ದ ಏರಿಯಾ ಆಫ್ ಸೆಕ್ಸ್, ಸೆಕ್ಸುವಲ್ ಮ್ಯಾಟರ್ಸ್ ಅಲ್ಲಿ ನಾವು ಫೇಲ್ ಆಗ್ತಾ ಇರೋದ್ರಿಂದ, ಅದನ್ನು ಸರಿಯಾದ ರೀತಿನಲ್ಲಿ ಫ್ರೂಟ್ ಆಫ್ ದ ಸ್ಪಿರಿಟ್ ಇಂದ, ಅಂದ್ರೆ ಸೆಲ್ಫ್ ಕಂಟ್ರೋಲ್ ಇಂದ, ಪವಿತ್ರಾತ್ಮನ ಫಲವಾಗಿರುವ ಆ ಒಂದು ಸೆಲ್ಫ್ ಕಂಟ್ರೋಲ್ ಇಂದ ಇನ್ ದ ಏರಿಯಾ ಆಫ್ ಸೆಕ್ಸುವಾಲಿಟಿಯನ್ನ ಸರಿಯಾಗಿ ಡೀಲ್ ಮಾಡದೆ ಇರುವುದರಿಂದ ಏನಾಗ್ತಾ ಇದೆ ಅಂದ್ರೆ, ಆ ಏರಿಯಾದಲ್ಲಿ ಅನೇಕರು ನಾವು ಬಿದ್ದು ಹೋಗ್ತಾ ಇದ್ದೀವಿ, ಬಿದ್ದು ಹೋಗುವ ಸಾಧ್ಯತೆಗಳಿದೆ. ಲೈಂಗಿಕ ಆಸಕ್ತಿ ಎಲ್ಲ ಮನುಷ್ಯನಿಗೂ ಇರುತ್ತೆ. ಇದು ಕೆಟ್ಟ ಆಸಕ್ತಿ ಅಲ್ಲ, ಇದು ಒಳ್ಳೆಯ ಆಸಕ್ತಿ. ಸೆಕ್ಸುವಲ್ ಡಿಸೈರ್ ಈಸ್ ನಾಟ್ ಈವಿಲ್, ಇಟ್ ಈಸ್ ಗುಡ್. ಇಟ್ ಈಸ್ ನಾಟ್ ಫ್ರಮ್ ದ ಈವಿಲ್ ಸ್ಪಿರಿಟ್, ಇಟ್ ಈಸ್ ಫ್ರಮ್ ಗಾಡ್. ಯಾರು ಕೊಟ್ಟಿದ್ದು ಆಸಕ್ತಿ ಕೇಳಿದ್ರೆ ದೇವರೇ ಕೊಟ್ಟಿದ್ದು. ಯಾಕೆ ಅಂದ್ರೆ, ಮದುವೆ ಎಂಬ ಸಂಬಂಧದಲ್ಲಿ, ಮ್ಯಾರೇಜ್ ರಿಲೇಶನ್ಶಿಪ್ ಮುಖಾಂತರವಾಗಿ ಪ್ರೊಕ್ರಿಯೇಷನ್, ಸಂತಾನೋತ್ಪತ್ತಿಗೋಸ್ಕರ ದೇವರು ಮನುಷ್ಯನಲ್ಲಿ, ಸ್ತ್ರೀ ಮತ್ತು ಪುರುಷನಲ್ಲಿ ಈ ಒಂದು ಆಸಕ್ತಿ ಬರುವ ಹಾಗೆ ದೇವರು ಮಾಡಿದ್ದಾರೆ. ಆದರೆ ಬೇರೆ ಎಲ್ಲ ಆಸಕ್ತಿಗಳು ಇರುವ ಹಾಗೆ ಇದು ಆಸಕ್ತಿ ಇರುತ್ತೆ. ಸರಿಯಾದ ರೀತಿಯಲ್ಲಿ ನಾವು ಪವಿತ್ರ ಆತ್ಮನ ಒಂದು ಫಲದಿಂದ ಇದನ್ನ ನಾವು ಡೀಲ್ ಮಾಡದೇ ಇದ್ರೆ, ಅದು ಏನ್ ಮಾಡುತ್ತೆ ಅಂದ್ರೆ, ಔಟ್ ಆಫ್ ದಿಸ್ ರಿಲೇಶನ್ಶಿಪ್, ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್, ಈ ಸಂಬಂಧದಿಂದ ಹೊರಗಡೆ ಹೋಗುತ್ತೆ. ಹೊರಗಡೆ ಹೋದಾಗ ಏನಾಗುತ್ತೆ? ಸಿನ್ ಆಗುತ್ತೆ, ಪಾಪ ಆಗುತ್ತೆ. ಆದ್ರೆ ಇದು ಹೊರಗಡೆ ಹೋಗಿ ಹೋಗಿ ಎಲ್ಲಿವರೆಗೆ ಹೋಗ್ತಾ ಇದೆ ಇವತ್ತು ಅಂದ್ರೆ, ಇನ್ಸೈಡ್ ದ ಮಿನಿಸ್ಟ್ರಿ, ಇನ್ಸೈಡ್ ದ ಪ್ರೇಯರ್ ಗ್ರೂಪ್, ಇನ್ಸೈಡ್ ದ ಸ್ಪಿರಿಚುವಲ್ ಇದರಲ್ಲೂ ಕೂಡ ಇದು ತುಂಬಾ ಸ್ಪ್ರೆಡ್ ಆಗ್ತಾ ಇದೆ, ಗುಪ್ತವಾಗಿ, ಒಳಗಡೆಯಿಂದಾನೆ. ಇದನ್ನ ನಾವು ಸರಿಯಾದ ರೀತಿನಲ್ಲಿ ಡೀಲ್ ಮಾಡಬೇಕು. ಆ ಏರಿಯಾದಲ್ಲಿ ಮಾತಾಡ್ಲಿಕ್ಕೂ ನಮಗೆ ಭಯ, ನಾಚಿಕೆ, ಏನ್ ಮಾತಾಡ್ಬೇಕು ಗೊತ್ತಿಲ್ಲ. ಸೊ ಆ ಏರಿಯಾದಲ್ಲಿ ನಾವು ಸ್ವಲ್ಪ ಥಿಂಕ್ ಮಾಡಬೇಕು. ಮಾತಾಡೋದೇನು ತಪ್ಪೇನು ಇಲ್ಲ, ಎಜುಕೇಟ್ ಮಾಡಬೇಕು. ಇಲ್ಲಿ ಇದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ಪಾಸಿಟಿವ್ ಆಗಿ ಅಂದ್ರೆ, ಲೈಂಗಿಕವಾದ ಆಸಕ್ತಿ ಪಾಸಿಟಿವ್ ಆಗಿ ತಗೊಳ್ಳೋದು ಯಾವ ತರ ಅಂದ್ರೆ, ಇದು ದೇವರಿಂದ ಬಂದಿರೋದು. ದೇವರು
ಒಂದು ದೈವಿಕ ಪರ್ಪಸ್ಗೋಸ್ಕರ ಈ ಆಸಕ್ತಿಯನ್ನ ಕೆಲವೊಂದು ಆರ್ಗನ್ ಮುಖಾಂತರವಾಗಿ ನನ್ನಲ್ಲಿ ಇದನ್ನ ಇಟ್ಟಿದ್ದಾರೆ. ನಾನು ಅದನ್ನ ದೇವರ ಪದ್ಧತಿಗೆ, ಯೋಜನೆಗೆ ಅನುಗುಣವಾಗಿ ಮಾತ್ರವೇ ಅದನ್ನ ಉಪಯೋಗಿಸ್ಬೇಕು. ಇದರಿಂದ ದೇವರಿಗೆ ಮಹಿಮೆ ಆಗುತ್ತೆ ಖಂಡಿತವಾಗಲು. ಆದರೆ ಯಾವಾಗ ಅದಕ್ಕೆ ಆಪೋಸಿಟ್ ರೀತಿನಲ್ಲಿ ನಾವು ಉಪಯೋಗಿಸ್ತೀವೋ ದೇವರಿಗೆ ಇನ್ಸಲ್ಟ್ ಆಗುತ್ತೆ, ದೇವರಿಗೆ ಅವಮಾನ ಮಾಡ್ದಂಗಾಗತ್ತೆ. ಇದು ಈ ಒಂದು ಸಿಂಪಲ್ ಬೇಸಿಕ್ ಜನರಲ್ ನಾಲೆಡ್ಜ್ ಸೆಕ್ಸುವಾಲಿಟಿ ಬಗ್ಗೆ ನಮಗಿರ್ಬೇಕು. ಇನ್ನೊಂದು, ಒಂದು ಹೆಣ್ಣು ಹುಡುಗಿ ಅಥವಾ ಗಂಡು ಹುಡುಗ ಒಂದು ಟೀನೇಜ್ ಅಲ್ಲಿ ಬರುವಾಗ ಆಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಅನ್ನೋದು ಸ್ವಾಭಾವಿಕವಾಗಿ ಅವರಲ್ಲಿ ಬರುತ್ತೆ. ಈಗ ಮಿನಿಸ್ಟ್ರಿಯಲ್ಲಿ ಅದೊಂದು ಚಾಲೆಂಜ್ ಏನು ಅಂದ್ರೆ, ನಾವು ದೊಡ್ಡವರು ಸ್ವಲ್ಪ ಅದನ್ನ ಹ್ಯಾಂಡಲ್ ಮಾಡಬೇಕು. ಈಗ ಸ್ಮಾಲ್ ಏಜ್, ಒಂದು 13 ಅಥವಾ 12 ಇಯರ್ಸ್ ಟು ಒಂದು 18, 20, 21 ಒಳಗಡೆ, ಟೀನೇಜ್ ದಾಟಿ ಕೂಡ ಆ ಒಂದು 21 ಏಜ್ ಒಳಗಡೆ ಅವರಿಗೆ ಸೆಲ್ಫ್ ಆಗಿ ಇದನ್ನ ಡೀಲ್ ಮಾಡೋದು ಗೊತ್ತಿಲ್ಲ. ಬಟ್ ಅವ್ರದ್ದು ತಪ್ಪಲ್ಲ, ಅವ್ರ ಒಳಗಡೆ ಈ ಒಂದು ಆರ್ಗನ್ ಅಥವಾ ಈ ಒಂದು ಆಸಕ್ತಿ ದೇವರಿಂದ ಬಂದಿರೋದು. ಸೊ ಇದನ್ನ ಸರಿಯಾದ ರೀತಿನಲ್ಲಿ ಅವರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಗೊತ್ತಿರುವ ತಂದೆ ತಾಯಿಂದ್ರನ್ನ ಇಟ್ಟಿದ್ದಾರೆ. ಸೊ ಅದರಿಂದ ಪ್ರೇಯರ್ ಗ್ರೂಪ್ಗಳಲ್ಲಿ ಈ ರೀತಿ ಗಂಡು ಮಕ್ಕಳು ಹೆಣ್ಮಕ್ಳು ಈ ಟೀನೇಜ್ ಅವರು ಇರುವಾಗ ಅದು ತಪ್ಪಾದ ರೀತಿಯಲ್ಲಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಅದರಿಂದ ದೊಡ್ಡವರು ಏನ್ ಮಾಡ್ಬೇಕು ಅಂದ್ರೆ ಆ ಏರಿಯಾದಲ್ಲಿ ಸ್ವಲ್ಪ ನಿಗಾ ವಹಿಸ್ಬೇಕು. ಯಾವುದೋ ಒಂದು ಹುಡುಗ ಹುಡುಗಿ ಯಾವಾಗಲೂ ಒಟ್ಟಿಗೆ ಓಡಾಡೋದು ನೋಡುವಾಗ ನೀವು ಕರೆದು ಅವರಿಗೆ ಕೌನ್ಸಿಲ್ ಕೊಡಬೇಕು. ಬೈಯೋದಲ್ಲ, ಇನ್ನೊಬ್ಬರ ಹತ್ರ ಹೇಳೋದಲ್ಲ. ಅವರಿಬ್ರು ಒಟ್ಟಿಗೆ ಓಡಾಡ್ತಾ ಇದ್ದಾರೆ, ಏನೋ ತಪ್ಪು ಮಾಡ್ತಾರೆ ಅಂತ ನೀವು ಮಾತಾಡಿ ಏನು ಪ್ರಯೋಜನ ಇಲ್ಲ. ಯು ಮಸ್ಟ್ ಪ್ರೇ ಫಾರ್ ದೆಮ್ ಅಂಡ್ ಕೌನ್ಸಿಲ್ ದೆಮ್, ಕಾಲ್ ದೆಮ್ ಅಂಡ್ ಕೌನ್ಸಿಲ್ ದೆಮ್. ಒಳ್ಳೆ ರೀತಿಯಲ್ಲಿ ಕೌನ್ಸಿಲ್ ಮಾಡ್ಬೇಕು. ಅವನ ಜೊತೆ ಓಡಾಡಬೇಡ ಅದು ಇದು ಅಲ್ಲ, ಕೆಲವೊಂದು ಕಾನ್ಸಿಕ್ವೆನ್ಸಸ್ ಹೇಳ್ಕೊಡ್ಬೇಕಾಗತ್ತೆ. ಮತ್ತು ವಾಚ್ ಓವರ್ ದೆಮ್, ಅವ್ರ ಮೇಲೆ ಒಂದು ಕಣ್ಣಿಟ್ಕೋಬೇಕಾಗತ್ತೆ. ಅವ್ರಿಗೆ ಅನ್ನಿಸ್ಬೋದು ನಮ್ಮ ಮೇಲೆ ಇವ್ರಿಗೇನೋ ಇದೆ ಅದಕ್ಕೆ ಹೀಗೆ ಎಲ್ಲ ಮಾಡ್ತಾರೆ ಅದು ಇದು ಅಂತ. ಅವ್ರಿಗೆ ಅನ್ನಿಸ್ಲಿ, ತೊಂದರೆ ಇಲ್ಲ. ಅವ್ರಿಗೆ ಹಾಗೆ ಅನ್ಸೋದು ಈಗ. ಯಾಕೆಂದ್ರೆ ಅವ್ರಿಗೀಗ ಆ ಸೆಲ್ಫ್ ಆಗಿ ಇನ್ ದ ಮ್ಯಾಟರ್ ಆಫ್ ಸೆಕ್ಸ್ ಅದನ್ನ ಡೀಲ್ ಮಾಡ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ಅದೇ ಒಂದು ಸ್ವಲ್ಪ ಮೆಂಟಲಿ ಮೆಚ್ಯೂರಿಟಿಗೆ ಬಂದ ಮೇಲೆ, ಫಿಸಿಕಲ್ ಮೆಚ್ಯೂರಿಟಿ ದಾಟಿ ನಮಗೆ ಮೆಂಟಲಿ ಒಂದು ಮೆಚ್ಯೂರಿಟಿ ಬರಬೇಕು. ಒಂದು 23, 24 ಏಜ್ ಎಲ್ಲ ಆದ್ಮೇಲಾದ್ರೆ ಸೆಲ್ಫ್ ಆಗಿ ಆ ಏರಿಯಾದಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿಕ್ಕಾಗುತ್ತೆ, ಕೇರ್ ಮಾಡ್ಲಿಕ್ಕಾಗತ್ತೆ. ಆವಾಗ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಆದ್ರೂ ಕೂಡ ಇದೊಂದು ಪೌಲರು ಹೇಳುವ ಹಾಗೆ ಲೈಂಗಿಕ ಆಸಕ್ತಿಗಳು ಪ್ರಬಲವಾಗಿ ಇದೆ, ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಪ್ರತಿಯೊಬ್ಬನಿಗೂ ಸ್ವಂತ ಪತಿ ಇರ್ಲಿ ಅಥವಾ ಪತ್ನಿ ಇರ್ಲಿ ಅಂತಾನೆ ಇದೆ. ಹಾಗಾದ್ರೆ ಪತಿ ಪತ್ನಿ ಇರೋದು ಬರೀ ಇದಕ್ಕೋಸ್ಕರನೇ ಅಂತ ಅಲ್ಲ ಅಲ್ಲಿ ಹೇಳ್ತಾ ಇರೋದು. ಇನ್ ಆರ್ಡರ್ ಟು ಅವಾಯ್ಡ್ ಫಾರ್ನಿಕೇಶನ್, ಈ ವ್ಯಭಿಚಾರ ಅಥವಾ ಅನೈತಿಕ ಇಲ್ಲಿಗಲ್ ಆದಂತಹ ಈ ಒಂದು ಲೈಂಗಿಕ ಕಾರ್ಯಗಳನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಪೌಲರು ಇದನ್ನ ಹೇಳಿದ್ದಾರೆ. ಬಿಟ್ರೆ ಇದನ್ನ ಬೇರೆ ಥರದಲ್ಲಿ ನೆಗೆಟಿವ್ ಆಗಿ ಹೇಳಿದ್ದಲ್ಲ. ಅದರಿಂದ ಈ ಒಂದು ನಾಲೆಡ್ಜ್ ನಮ್ಗೆಲ್ರಿಗೂ ಇರಬೇಕು. ಅದೇ ರೀತಿಯಲ್ಲಿ ಬೈಬಲ್ನಲ್ಲೂ ಕೂಡ ನಾವು ನೋಡ್ತೀವಿ, ಇನ್ ದ ಮ್ಯಾಟರ್ ಆಫ್ ಸೆಕ್ಸ್, ಇನ್ ದ ಏರಿಯಾ ಆಫ್ ಸೆಕ್ಸ್ ಎಷ್ಟೋ ಜನ ದೊಡ್ಡ ದೊಡ್ಡ ಅಭಿಷಿಕ್ತರು ಬಿದ್ದು ಹೋಗಿದ್ದಾರೆ. ಯಾರೆಲ್ಲ ಇದ್ದಾರೆ? ಸಂಸೋನ, ದಾವಿದ, ಸೊಲೊಮೋನ ಅಲ್ವಾ? ಸೊ ಇವರೆಲ್ಲ ಸಾಧಾರಣ ವ್ಯಕ್ತಿಗಳಲ್ಲ, ಅಸಾಧಾರಣ ವ್ಯಕ್ತಿಗಳು. ಸೊ ಇವರೆಲ್ಲರೂ ಕೂಡ ಈ ಒಂದು ಏರಿಯಾ ಆಫ್ ಸೆಕ್ಸ್ ಅಲ್ಲಿ ಬಿದ್ದಿದ್ದಾರೆ. ಇದರಿಂದ ಯಾಕೆ ಇವರ ಒಂದು ಬೀಳುವಿಕೆಯನ್ನು ಪವಿತ್ರಾತ್ಮರು ಬರೆಸಿಟ್ಟಿದ್ದಾರೆ ಅಂದ್ರೆ, ಈ ಒಂದು ಇಫ್ ಯು ಆರ್ ಕಾಲ್ಡ್ ಬೈ ಗಾಡ್, ಚೋಸನ್ ಬೈ ಗಾಡ್, ದೇವರಿಂದ ನೀನು ಕರೆಯಲ್ಪಟ್ಟವನಾಗಿದ್ರು, ಆರಿಸಲ್ಪಟ್ಟವನಾಗಿದ್ರು, ಎಂತ ಅಭಿಷೇಕ ನಿನ್ನ ಮೇಲೆ ಇದ್ರು, ನಿನ್ನಿಂದ ಎಂಥದ್ದ ಸಾಧನೆಗಳಾಗ್ತಾ ಇದ್ರು ಕೂಡ ಈ ಏರಿಯಾದಲ್ಲಿ ನೀನು ಎಚ್ಚರ ತಪ್ಪಿದ್ರೆ ನೀನು ಬೀಳ್ತೀಯಾ. ಎಚ್ಚರ ತಪ್ಪಿದ್ರೆ ಬೀಳ್ತೀಯ. ನಿನಗೆ ವಾಕ್ಯ ಗೊತ್ತಿದೆ, ನೀನು ಒಳ್ಳೆ ಪ್ರೇಯರ್ ಗ್ರೂಪ್ ಲೀಡರ್ ಇರ್ಬೋದು, ನಿನಗೆ ಅಭಿಷೇಕ ಇರ್ಬೋದು, ಕರೆ ಇರ್ಬೋದು, ಆದರೆ ಈ ಏರಿಯಾದಲ್ಲಿ ಇನ್ ದ ಏರಿಯಾ ಆಫ್ ಸೆಕ್ಸುವಾಲಿಟಿ ನೀನು ಬಿದ್ದು ಹೋಗುವ ಸಾಧ್ಯತೆ ಇದೆ. ಯು ನೀಡ್ ಟು ಬಿ ಕೇರ್ಫುಲ್ ಅಂಡ್ ಬಿ ಕಂಟ್ರೋಲ್ಡ್ ಬೈ ದ ಫ್ರೂಟ್ ಆಫ್ ದ ಸ್ಪಿರಿಟ್.
ಯು ಕೆನಾಟ್ ಕಂಟ್ರೋಲ್ ಬೈ ಯುವರ್ ಸೆಲ್ಫ್. ನಿನ್ನ ಸೆಲ್ಫ್ ಇಂದ ಅಥವಾ ವಿಲ್ ಪವರ್ ಇಂದ ಇದನ್ನ ಕಂಟ್ರೋಲ್ ಮಾಡಿ ಓವರ್ಕಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಿತ್ ಯುವರ್ ವಿಲ್ ಪವರ್ ಯು ಕೆನಾಟ್. ಎಷ್ಟೋ ಕ್ರೈಸ್ತ ಕುಟುಂಬಗಳು ಮಾತ್ರ ಅಲ್ಲ, ಎಷ್ಟೋ ಕುಟುಂಬಗಳು, ಫ್ಯಾಮಿಲೀಸ್, ಗೊತ್ತಿರುವಂಥದ್ದು ಗೊತ್ತಿಲ್ಲದೆ ಇರತಕ್ಕಂಥದ್ದು ಇದೆ ಇಲ್ಲಿಗಲ್ ರಿಲೇಶನ್ಶಿಪ್. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು. ಆ ಏರಿಯಾದಲ್ಲಿ ಹೆಚ್ಚು ಈಸಿಯಾಗಿ ಬಿದ್ದು ಹೋಗ್ತಾ ಇರೋದು ಗಂಡಸರೇನೆ. ಹೆಂಗಸರು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ನೋಡ್ತಾರೆ, ಆದ್ರೆ ಗಂಡಸರು ಆ ಏರಿಯಾದಲ್ಲಿ ಈಸಿಯಾಗಿ ಬಿದ್ದು ಹೋಗ್ತಾರೆ. ಸೊ ಅದರಿಂದ ಈ ಸೆಲ್ಫ್ ಕಂಟ್ರೋಲ್ ಇಂದ ನಾವು ನಮ್ಮ ಈ ಲೈಂಗಿಕ ಆಸಕ್ತಿಗಳನ್ನ ಕಂಟ್ರೋಲ್ ಮಾಡ್ಕೊಳ್ದೆ ಹೋದ್ರೆ ಅದು ಖಂಡಿತವಾಗ್ಲೂ ನಮ್ಮ ಮಿನಿಸ್ಟ್ರಿಯನ್ನ, ಸೇವೆಯನ್ನ ತುಂಬಾ ಕೆಟ್ಟ ರೀತಿಯಲ್ಲಿ ಬಾಧಿಸ್ತದೆ. ಆಮೇಲೆ ನಾವು ಮಾಸ್ಕ್ ಹಾಕೊಂಡು ಓಡಾಡ್ಬೇಕಾಗ್ತದೆ. ಆದ್ರಿಂದ ವೆನ್ ವಿ ಡೀಲ್ ವಿತ್ ಲೇಡೀಸ್, ಸಹೋದರಿಯರ ಜೊತೆಯಲ್ಲಿ ಯಾವುದೇ ಡೀಲ್ ಮಾಡುವಾಗ ನಾವು ಆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು. ತುಂಬ ಕ್ಲೋಸ್ನೆಸ್ಗೆ ಹೋದರೆ ಏನಾಗುತ್ತೆ ಅಂದರೆ ಖಂಡಿತವಾಗಲೂ ಬಿದ್ದು ಹೋಗುವ ಸಾಧ್ಯತೆ ಇರುತ್ತೆ. ಇಂಟೆನ್ಷನಲಿ ಅಲ್ಲ, ಗೊತ್ತಿಲ್ಲದೆ ಅಂತ ಹೇಳ್ಬಿಡ್ತೀವಿ, ಆಮೇಲೆ ಕಾಲು ಜಾರಿ ಹೋಗ್ಬಿಡ್ತು, ಈ ಥರ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ, ಆದರೆ ಆಗೋಯ್ತು. ಆಗೋದ್ಮೇಲೆ ಆಗೋಯ್ತು ಅಂತ ಹೇಳಿ ಏನು ಪ್ರಯೋಜನ ಇದೆ? ಆಗೋದ್ಮೇಲೆ ಸರಿ ಮಾಡ್ಕೋಬೇಕು, ಅದಲ್ಲ, ಇಲ್ಲ ಆಗೋಯ್ತಲ್ಲವ, ಇಟ್ಸ್ ಅ ಬಿಗ್ ಲಾಸ್. ಒಂದು ಬ್ಲ್ಯಾಕ್ ಮಾರ್ಕ್ ಬಿತ್ತಲ್ಲ. ಆದ್ರಿಂದ ಆ ಏರಿಯಾದಲ್ಲಿ ನಾವು ಎಚ್ಚರಿಕೆ ವಹಿಸ್ಬೇಕು. ಎಚ್ಚರಿಕೆ ವಹಿಸ್ಬೇಕು ಅಂದ್ರೆ ಇಷ್ಟನೇ, ಡೀಲ್ ದ ಸೆಲ್ಫ್ನ ಸಾಯಿಸ್ಬೇಕು. ಸೆಲ್ಫ್ನ ಸಾಯಿಸಿದ್ರೆ ಫ್ರೂಟ್ ಆಫ್ ದ ಸ್ಪಿರಿಟ್ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ವಿಲ್ ಪವರ್ ಇಂದ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ನೀನ್ ಏನ್ ಕಂಟ್ರೋಲ್ ಮಾಡಿದ್ರು ಯು ಕೆನಾಟ್ ಕಂಟ್ರೋಲ್ ಸೆಕ್ಸುವಾಲಿಟಿ ವಿತ್ ವಿಲ್ ಪವರ್. ನೀನು ಆಲ್ಕೋಹಾಲ್ನ ಕಂಟ್ರೋಲ್ ಮಾಡ್ಬೋದು, ಆದ್ರೆ ಸೆಕ್ಸುವಾಲಿಟಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಒಳಗಡೆ ಗುಪ್ತವಾಗಿ ಇರುತ್ತೆ, ಯಾರಿಗೂ ಕಾಣಿಸೋದಿಲ್ಲ ಅಷ್ಟೇನೆ. ಅದರ ಪ್ರಯುಕ್ತ ಏನ್ ಮಾಡ್ತೀವಿ, ಅದರಿಂದ ಏನ್ ಮಾಡ್ತೀವಿ, ಕೆಲವರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಮಾಸ್ಟರ್ಬೇಷನ್ ಅಂದ್ರೆ ಸ್ವಯಂ ಭೋಗ ಮಾಡ್ಲಿಕ್ಕೆ ಹೋಗ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಪ್ರೋನೋಗ್ರಫಿ, ಮೊಬೈಲ್ ಫೋನಲ್ಲಿ ಪ್ರೋನೋಗ್ರಫಿ, ಮೂವೀಸ್ ಇರ್ಬೋದು, ಕ್ಲಿಪ್ಸ್ ಇರ್ಬೋದು, ಪಿಕ್ಚರ್ಸ್ ಇರ್ಬೋದು, ಅದನ್ನ ನೋಡೋದು, ಅದನ್ನ ನೋಡಿ ಮಾಸ್ಟರ್ಬೇಷನ್, ಸ್ವಯಂ ಭೋಗ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಮಿನಿಸ್ಟ್ರಿಲಿ ಇರುವಾಗ, ನಾನು ಹೇಳ್ತಾರೆ ಸೇವೆಯಲ್ಲಿ ಇರುವಾಗ ಇದ್ದವರು ಹೋಮೋಸೆಕ್ಸುವಲ್ ಆಗುವಂತ ಸಾಧ್ಯತೆ ಇದೆ. ಮಿನಿಸ್ಟ್ರಿಯಲ್ಲಿ ಇರುವಾಗ ಇದ್ದವರು ಅವರಿಗೆ ಲೇಡೀಸ್ ಜೊತೆಗೆ ಹೋಗಿ ಆ ಒಂದು ಲೈಂಗಿಕ ಆಸಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಭಯ ಇರುತ್ತೆ, ಕೀಳರಿಮೆ ಇರುತ್ತೆ, ಗಿಲ್ಟ್ ಫೀಲಿಂಗ್ ಆಗುತ್ತೆ. ಹೇಗೆ ಹೇಳೋದು ಅಂತ, ಹೇಗೆ ಹೇಳೋದು, ಹೇಗೆ ಅಪ್ರೋಚ್ ಮಾಡೋದು, ಅದರಿಂದ ಅದೇನ್ ಮಾಡ್ತಾರೆ, ಹೋಮೋಸೆಕ್ಸುವಲ್ ಆಗುವ ಸಾಧ್ಯತೆಗಳಿದೆ. ವಿದಿನ್ ದ ಮಿನಿಸ್ಟ್ರಿ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಇದೆಲ್ಲ ನಡೀತಾ ಇರ್ತಕ್ಕಂಥದ್ದು. ಆ ಏರಿಯಾದಲ್ಲಿ ನಮಗೆ ಚಾಲೆಂಜಸ್ ಇದೆ, ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ. ಅದರಿಂದ ಇಲ್ಲಿ ನಮ್ಮ ವಿಲ್ಲಿಂದ ಆಗಲಿ, ನಮ್ಮ ಒಂದು ಪವರ್ ಇಂದ ಆಗಲಿ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಬೈ ದ ಪವರ್, ದ ಫ್ರೂಟ್ ಆಫ್ ದ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಸೆಲ್ಫ್ ಕಂಟ್ರೋಲ್, ಸಂಯಮ ಅಂತ ಏನಿದೆ ಅಲ್ವಾ, ಅದರಿಂದ ಖಂಡಿತವಾಗಲು ಸಾಧ್ಯ ಇದೆ. ಅದಲ್ಲದೆ ಬೇರೆ ಯಾರಿಂದಾನೂ, ಬೇರೆ ಯಾವುದರಿಂದಾನೂ ಸಾಧ್ಯ ಆಗೋದಿಲ್ಲ. ನಮ್ಗೆ ಎಷ್ಟೇ ಗಿಫ್ಟ್ ಇರಲಿ, ಎಂಥ ದೊಡ್ಡ ಅಭಿಷೇಕನೇ ಇರಲಿ, ಏನೇ ಇರಲಿ, ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್. ಈ ಏರಿಯಾದಲ್ಲಿ ಮಾತ್ರ ನಾವು ಹೆಚ್ಚು ಎಚ್ಚರಿಕೆ ವಹಿಸಲೇಬೇಕು. ಪೇರೆಂಟ್ಸ್, ನೀವು ನಿಮ್ಮ ಮಕ್ಕಳನ್ನ ಪ್ರೇಯರ್ ಗ್ರೂಪಿಗೆ ಕಳಿಸುವಾಗ, ಒಂದು ಮಿನಿಸ್ಟ್ರಿಗೆ ಕಳಿಸುವಾಗ, ನೀವು ನಿಮ್ಮ ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ತಾಯಂದಿರು, ತಂದೆಂದರು, ನೀವು ತುಂಬಾ ಕೇರ್ ಮಾಡಬೇಕು. ಪ್ರೇಯರ್ಗೆ ಹೋಗ್ತಾ ಇದ್ದಾನೆ ಮಗಳು ಅಂತ ಹೇಳ್ಬಿಟ್ಟು ಸಿಕ್ಕವ್ರ ಜೊತೆ ಕಳಿಸ್ಲಿಕ್ಕೆ ಹೋಗ್ಬೇಡಿ. ಹೆಣ್ಮಕ್ಳ ಜೊತೆಗೂ ಕಳಿಸೋದು ಡೇಂಜರೇ. ಯಾಕಂದ್ರೆ ಇತ್ತೀಚೆಗೆ ಹೋಮೋಸೆಕ್ಸುವಾಲಿಟಿ ಸ್ಪಿರಿಟ್ ಜಾಸ್ತಿ ವರ್ಕ್ ಆಗ್ತಾ ಇದೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ನೋಡಿ, ಒಂದು ಯಾರಾದ್ರೂ ಈಗ ಮಿನಿಸ್ಟ್ರಿಲಿ ಇದ್ದವರು ಹುಡುಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದ್ರೆ 108 ಪ್ರಶ್ನೆ ಬರುತ್ತೆ, ಡೌಟ್ ಬರುತ್ತೆ. ಹುಡುಗಿನ ಅವ್ರಿಬ್ರು ಯಾಕೆ ಟ್ರಾವೆಲ್ ಮಾಡ್ಬೇಕು, ಬೇರೆ ಯಾರು ಇಲ್ವಾ, ಇಬ್ರೇ ಯಾಕೆ ಟ್ರಾವೆಲ್, ಎಲ್ಲ ಪ್ರಶ್ನೆ ಬರುತ್ತೆ, ಸ್ವಾಭಾವಿಕ. ಹುಡುಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆನೂ ಬರೋದಿಲ್ಲ, ಡೌಟ್ ಬರೋದಿಲ್ಲ. ಬಟ್ ಅದು ಕೂಡ ಡೇಂಜರಸ್.
ಕಾನ್ಸಿಕ್ವೆನ್ಸಸ್ ಇವತ್ತು ನಡೀತಾ ಇರೋದು ನಾನು ಹೇಳ್ತಾ ಇರೋದು ಅನೇಕ ಕಡೆಗಳಲ್ಲಿ. ಇದು ನೀವು ಪ್ರೇಯರ್ ಗ್ರೂಪಲ್ಲಿ ಮಾತ್ರ ತಗೋಬೇಡಿ, ನಿಮ್ಮ ಮನೆಗಳಲ್ಲೂ ಕೂಡ ಕಾಲೇಜ್ ಹೋಗುವ ಮಕ್ಕಳಿದ್ರೆ ಟೂರ್ ಹೋಗ್ತಾರೆ ಹೆಣ್ಮಕ್ಳಿಬ್ರು, ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗ್ತಾ ಇದ್ದೀವಿ. ಯಾರು ಯಾರು ಇವಳು 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 ಇವನು ಅಲ್ಲ ಇವಳು ಅವರಿಬ್ರು ಇಬ್ರು ಹೆಣ್ಮಕ್ಳೇ ಅಲ್ಲೂ ಒಟ್ಟಿಗೆ ಕ್ಲಾಸ್ಮೇಟ್ಸ್ ಅಂತೆ. ಹೋಗ್ತಾರೆ, ಲಾಡ್ಜ್ ತಗೊಳ್ತಾರೆ, ಅಲ್ಲಿರ್ತಾರೆ, ಏನ್ ಮಾಡ್ತಾರೆ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಇದೆಲ್ಲ ನಡೀತಾ ಇರ್ತಕ್ಕಂಥ ವಿಷಯಗಳು ಕ್ರಿಶ್ಚಿಯನ್ ಮಕ್ಕಳಲ್ಲಿ, ಕ್ರೈಸ್ತ ಮಕ್ಕಳಲ್ಲಿ. ಸೊ ಇದು ಕ್ರೈಸ್ತ ಪ್ರೇಯರ್ ಗ್ರೂಪ್ಗಳಲ್ಲೂ ನಡೆಯುವ ಸಾಧ್ಯತೆಗಳಿದೆ. ಅದರಿಂದ ಇನ್ ದ ಏರಿಯಾ ಆಫ್ ಸೆಕ್ಸ್ ನಾವು ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಎಲ್ಲದಕ್ಕೂ ಈ ಒಂದು ಸೆಲ್ಫ್ ಅನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಸಾಯಿಸ್ತಾ ಇರ್ಬೇಕು. ಇದು ಒಂದೇ ಸತ್ತು ಹೋಗ್ಬಿಡುತ್ತ ಕೇಳಿದ್ರೆ ಸತ್ತು ಹೋಗೋದಿಲ್ಲ. ಎವ್ರಿ ಡೇ ವಿ ನೀಡ್ ಟು ಕಿಲ್ ದ ಸೆಲ್ಫ್. ಇದು ಪ್ರತಿದಿನ ಎದ್ದು ಬರ್ತಾ ಇರ್ತಾನೆ ಇವನು. ನಾನಿದ್ದೀನಿ ಬೆಳಗ್ಗೆ ನಾವು ರಾತ್ರಿ ಮಲಗಿ ಬೆಳಗ್ಗೆ ಹೇಳುವಾಗ ನಾವ್ ಹೇಳ್ತೀವಲ್ಲ, ನಮ್ ಜೊತೆಗೆ ನಮ್ ಸೆಲ್ಫು ಕೂಡ ಎದ್ದು ಹೇಳುತ್ತೆ. ಎದ್ದ ತಕ್ಷಣ ಅವನ್ನ ಫಸ್ಟ್ ಮಲಗಿಸ್ಬೇಕು, ನೀನಲ್ಲಿ ಮಲ್ಕೋ ಅಂತ. ಆಮೇಲೆ ನಾವು ಮುಂದಕ್ಕೆ ಹೋಗ್ಬೇಕು. ನಾವು ಅದನ್ನು ಹೊತ್ಕೊಂಡು ಹೋದ್ರೆ ಇಟ್ಸ್ ಡೇಂಜರ್. So by the help of the Holy Spirit we can overcome all the challenges.